गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओम नारायण नारायण नारायण। ಈಗ ಮುಂದಿನದು ನೋಡೋಣ. ವಿಶುದ್ಧ ವೇದಾಂತ ಸಾರದಲ್ಲಿ ಶಿಷ್ಯನ ಪ್ರಶ್ನ, ಯದ್ಯುಪಾಸನಾ ಬಲಾತ್ ಸಮ್ಯಕ್ ದರ್ಶನ ಪ್ರಾಪ್ತಿ ಸತ್ಯಲೋಕೆ. ಉಪಾಸನಾ ಸಗುಣೋಪಾಸನ ಮಾಡಿದ್ದರೆ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮದೇವನ ಜೊತೆಗೆ ಆವಾಗ ಪರಮಾತ್ಮನ ನಿಜಸ್ವರೂಪವನ್ನು ತಿಳ್ಕೊಂಡು ಪರಮಾತ್ಮ ಸ್ವರೂಪವನ್ನು ಪಡ್ಕೊಳ್ತಾನೆ, ಅಂದರೆ ಮೋಕ್ಷವನ್ನು ಪಡ್ಕೊಳ್ತಾನೆ. ಅಂದರೆ ಬ್ರಹ್ಮಲೋಕ ಏನಾಯಿತು, ಒಂದು ಟೆಂಟೇಟಿವ್ ಏನು ಹೇಳ್ತೀವಿ, ಹಾಲ್ಟ್ ಆಯಿತು, ತಾತ್ಕಾಲಿಕ ಹಾಲ್ಟ್, ಅತ್ಯಂತ ಉತ್ಕೃಷ್ಟವಾದ ಶುದ್ಧವಾದ ಹಾಲ್ಟ್. ಬ್ರಹ್ಮಲೋಕದ ಮಹಿಮೆಯಿಂದ ಅವರಿಗೆ ಜ್ಞಾನ ಉಂಟಾಗುತ್ತದೆ. ಯಾಕಂದ್ರೆ ಬ್ರಹ್ಮಲೋಕದ ಮಹಿಮೆಯಿಂದ ಮನಸ್ಸು ಪರಿಪಕ್ವವಾಗುತ್ತದೆ. ಮೊದಲು ಮನಸ್ಸಿಗೆ ನೇರಾಗಿ ತತ್ವವಿಚಾರಣ ಯೋಗ್ಯತೆ ಯಾರಿಗೆಲ್ಲವೋ, ಯೋಗ್ಯತೆ ಅಂದ್ರೆ ಇಡೀ ಜಗತ್ತನ್ನು ಕನಸೆ ಎಂದಂತೆ ನೋಡಿ ಇಲ್ಲೇ ದೇಶ ಕಾಲ ನಾಮರೂಪಗಳನ್ನೆಲ್ಲ ದಾಟುವ ಮನಸ್ಸಿಗೆ ಪರಿಪಕ್ವತೆ ಇದ್ದರೆ ಇಲ್ಲೇ ನೋಡ್ಕೊಳ್ತಾನೆ ಬ್ರಹ್ಮಸ್ವರೂಪ, ತಾನು ಜಗತ್ತು ಎಲ್ಲವೂ ಬ್ರಹ್ಮವೇ. ಆದರೆ ಯಾರಿಗೆ ಮನಸ್ಸು ಶುದ್ಧವಾಗಿರುತ್ತದೆ, ಸಗುಣ ಬ್ರಹ್ಮವನ್ನು ಉಪಾಸನ ಮಾಡ್ತಾನೆ, ಆದರೆ ಮನಸ್ಸು ಭಾವನಾಶೀಲವೇ ಹೊರತು ಇಮ್ಯಾಜಿನೇಟಿವ್ ದ್ಯಾನ್ ಎನ್ ಎನ್ಕ್ವೈರಿಂಗ್. ತತ್ವ ವಿಚಾರಶೀಲಕ್ಕಿಂತ ಭಾವನಾಮಯ ಹೆಚ್ಚಾಗಿದೆ. ಅತ್ಯಂತ ವಿನಯಶೀಲ, ಭಕ್ತಿ ಇದೆ, ಎಲ್ಲ ಇದೆ. ಬಟ್ ಏನೋ ಸ್ವಲ್ಪ ಈಶ್ವರ ವೈಭವ ಅಂದ್ರೆ ತುಂಬಾ ಇಷ್ಟ ಅನಿಸುತ್ತದೆ. ಭಗವಂತನ ಭಕ್ತಿ, ಅವರ ವೈಭವ, ಅವರ ಮಹಿಮೆ, ಆಹಾ ಇಷ್ಟು ಬ್ರಹ್ಮಾಂಡವೆಲ್ಲ ಸೃಷ್ಟಿ ಮಾಡ್ತಾನೆ. ಒಂದು ಎಂದು ಹೇಳ್ತೀವಿ ನೋಡಿ ಇಂಗ್ಲಿಷ್ನಲ್ಲಿ, ಒಂದು ಆಕರ್ಷಣ, ಆಹಾ, ಅದು ನೋಡಿದ್ದರೆ ಆಹಾ ಆಹಾ ಅನಿಸುತ್ತೆ. ಯಾರಿಗೆ ಹೆಚ್ಚು ಕಡಿಮೆ ಎಂದು ಯಾವುದಿಲ್ಲವೋ, ಹೆಚ್ಚು ನೋಡಿದ್ದರೂ ಆಕರ್ಷಿತವಾಗಲ್ಲ. ಇದೊಂದು ವಿಚಿತ್ರ, ಒಂದು ಆಶ್ಚರ್ಯಕರವಾದ. ಎರಡು ಬಗೆ ಜನರಿರುತ್ತಾರೆ. ತಾನು ಅತ್ಯಂತ ವಿನಯಶೀಲರು, ಭಕ್ತರು, ಭಗವಂತನ ಗುಣಗಳನ್ನು ಮಹಿಮೆಯನ್ನು ನೋಡಿದ್ದರೆ ಮನಸ್ಸು ಕರಗಿ ಹೋಗಿ ಒಂದು ಅದ್ಭುತ ಭಾವನೆಯಲ್ಲಿರುತ್ತದೆ. ವಿನಯಶೀಲನೇ ಆಗುತ್ತಾನೆ. ಆದರೆ ಭಗವಂತನ ಮಹಿಮೆಯನ್ನು ನೋಡಿದರೆ ಸಾಕು, ಒಂದು ಅತ್ಯಂತ ಆಕರ್ಷಣ, ಒಂದು ಭಾವದಲ್ಲಿ ಮುಳುಗಿ ಹೋಗಿ ಆ ಭಕ್ತಿ ಭಾವದಲ್ಲೇ ಇರುವವನಿಗೆ ಭಗವಂತನ ನೇರಾಗಿ ಅವರ ದಿವ್ಯವಾದ ವೈಕುಂಠ ಸ್ವರೂಪ, ಅವರ ವೈಕುಂಠದಲ್ಲಿರುವ ಭಗವಂತನ ಗುಣಗಳು ಮಹಿಮೆಗಳು ನೋಡಬೇಕನ್ನಿಸುತ್ತದೆ. ಅದು ನೋಡಿದ್ದರೆ ಅದು ಎಲ್ಲಕ್ಕಿಂತ ಹೆಚ್ಚಿನದು. ಜನರಿಗೆ ಕೆಲವರಿಗೆ ಇರುತ್ತದೆ ನೋಡಿ, ನೀವು ಎಷ್ಟು ದೊಡ್ಡವರೇ ಆಗಲಿ, ಯು ಮಸ್ಟ್ ಡೂ ಸಮಥಿಂಗ್ ಟು ದ ಸೊಸೈಟಿ. ಇಫ್ ಯು ನೋ ಗುಡ್ ಥಿಂಗ್ ಇಸ್ ನಾಟ್ ಎನಫ್, ಯು ಮಸ್ಟ್ ಗೋ ಅಂಡ್ ಚೇಂಜ್ ದ ಸೊಸೈಟಿ. ಸಮಾಜವನ್ನು ಬದಲಾಯಿಸಲೇಬೇಕು, ಆವಾಗಲೇ ನಿನ್ನ ಸದ್ಗುಣ. ನೀವು ಸತ್ಯವನ್ನು ಆಚರಿಸ್ತೀವಿ ಅಂದ್ರೆ ಸಾಕಾಗಲ್ಲ, ನಿಮಗೆ ವೈರಾಗ್ಯವಿದ್ದರೆ ಸಾಕಾಗಲ್ಲ. ಯು ಶುಡ್ ಗೋ ಅಂಡ್ ಚೇಂಜ್ ಫ್ಯೂ ಪೀಪಲ್ ಇನ್ ಟು ವೈರಾಗ್ಯ, ದೆನ್ ಓನ್ಲಿ ಯುವರ್ ವೈರಾಗ್ಯ ಇಸ್ ಗಟ್ಟಿ. ನಿಮಗೆ ಭಕ್ತಿ ಇದ್ದರೆ ಸಾಕಾಗಲ್ಲ, ನೀವು ಹೋಗಿ 4 ಜನರಿಗೆ ಭಕ್ತಿ ಕೊಡಬೇಕು, ಜನರನ್ನು ಬದಲಾಯಿಸಬೇಕು. ಹೀಗೆ ಒಂದು ಮೋರ್ ಆಫ್ ಸೋಷಿಯಲಿಸ್ಟಿಕ್ ಥಿಂಕಿಂಗ್, ಅಂದ್ರೆ ಮೋರ್ ಆಫ್ ಸಾಮಾಜಿಕ ಪರವಾಗಿ ಜನರನ್ನು ಏನೋ ಮಾಡಿಬಿಡಬೇಕು. ಒಂದು ರೆವಲ್ಯೂಷನರಿ ಇರುತ್ತದೆ ನೋಡಿ, ಏನೋ ಆಗಿಬಿಡಬೇಕು, ಏನೋ ಮಾಡಿಬಿಡಬೇಕು. ಇದು ಒಂದು ಹಂತ, ಇದು ಕೆಟ್ಟದೇನಲ್ಲ. ಅದು ಆಲ್ಸೋ ಎರಡು ಬಗೆ ಇರುತ್ತದೆ.
ಸಾಮಾಜಿಕ ಸೇವೆಯನ್ನು ಕೆಲವರು ಮಾಡುವೆಂದು ಪ್ರೋತ್ಸಾಹ ಮಾಡ್ತಾರೆ, ಕೆಲವರು ಮಾತ್ರ ಅದು ಭಗವತ್ ಪ್ರೇರಣದಿಂದ ಒಳಗಿನಿಂದ ಬರಲಿ, ಅದು ನಿಮ್ಮ ವ್ಯಕ್ತಿಗತ ಆಸಕ್ತಿ ಆಗಬಾರದು ಎಂದು ಹೇಳ್ತಾರೆ. ನೋಡಿ, ರಾಮಕೃಷ್ಣರು, ದಕ್ಷಿಣೇಶ್ವರ ರಾಮಕೃಷ್ಣರು ಹೇಳುತ್ತಿದ್ದರು, ಸಾಮಾಜಿಕ ಸೇವೆ ಆಗಲಿ ಪೂಜೆ ಆಗಲಿ ಯಾವುದೂ ಒಳ್ಳೆಯದೇ ಅಪ್ಪ, ಆದರೆ ಅದು ಭಗವದ್ ಭಕ್ತಿಮಯದಿಂದ, ಭಗವತ್ ಭಕ್ತಿಯಿಂದ ಬರಲಿ, ವೈಯಕ್ತಿಕ ಆಸಕ್ತಿಯಿಂದ ಬರಬಾರದು. ಏನೋ ಒಂದು ಆಂಬಿಷನ್, ಏನೋ ದೊಡ್ಡದು ಮಾಡ್ತಾ ಇದ್ದೀನಿ ಎಂದು ನಿಮ್ಮ ಆದರ್ಶದಿಂದ ಬರಬಾರದು. ಒಂದು ಐಡಿಯಲ್ನಿಂದ ಬಂದರೆ ಏನಾಗುತ್ತದೆ, ಅದು ನಿಮ್ಮ ಪರ್ಸನಲ್ ಐಡಿಯಲ್ ಆಗಿಬಿಡುತ್ತದೆ, ಅದು ನಿಮ್ಮನ್ನು ಸಿಕ್ಕಿಸಿಬಿಡ್ತದೆ, ಅಂಟುಕೊಂಡು ಬಿಡ್ತದೆ. ನೀವು ಭಗವದ್ ಭಕ್ತಿಯಲ್ಲಿ ಮುಳುಗಿರುವಾಗ ಆ ಭಕ್ತಿ ಸಮೇತವಾಗಿ ಆ ಪ್ರೇರಣೆ ಬಂದರೆ ಏನಾಗುತ್ತದೆ ಅಂದರೆ ನಿಮ್ಮ ಭಕ್ತಿಗೆ ಅಡ್ಡಿ ಆಗಲ್ಲ. ಅದು ಲೋಕಸೇವವೂ ಭಗವದ್ ಭಕ್ತಿಯಲ್ಲೇ ಮುಳುಗಿ ಹೋಗ್ತದೆ. ನಾನೇನೋ ಪರ್ಸನಲಿ, ನಾನೇನೋ ಒಂದು ರೆವಲ್ಯೂಷನರಿ ಐಡಿಯಾ, ಒಂದು ಕ್ರಾಂತಿಕಾರಿಯಾದ ಭಾವನೆಯಿಂದ ಸಮಾಜವನ್ನು ನಾನೇನೋ ಮಾಡಬೇಕು ಎಂಬ ಭಾವನೆಯಾಗಿ ಬರಲ್ಲ. ಅದು ಲುಕ್ಸ್ ನ್ಯಾಚುರಲ್. ಸಮಾಜ ದೃಷ್ಟಿಗೆ ಅದು ಏನೋ ದೊಡ್ಡ ಕ್ರಾಂತಿ ಅನಿಸುತ್ತದೆ. ಇವರು ಭಕ್ತಿಯಲ್ಲಿ ಮುಳುಗಿ ಮಾಡುತ್ತಾ ಇದ್ದರೆ ತನಗೆ ನ್ಯಾಚುರಲ್ ಅನಿಸುತ್ತದೆ, ಇದೆಲ್ಲ ಭಗವನ್ಮಯವೇ ಅಲ್ಲವೇ. ಕೆಲವರು ಸಮಾಜವನ್ನು ಬದಲಾಯಿಸುವುದಕ್ಕೆ ಹಾಗಿರಬೇಕು ಹೀಗಿರಬೇಕು ಏನೋ ಹೇಳ್ತಾರೆ. ಬಟ್ ನಿಜವಾದ ಭಕ್ತಿಯಲ್ಲಿ ಭಗವನ್ ಭಾವದಲ್ಲಿ ನಿಂತಿರುವವರಿಗೆ ನಾನೇನೋ ಹೊಸದು ಮಾಡ್ತಾ ಇದ್ದೀನಿ, ಏನೇನೋ ರೆವಲ್ಯೂಷನ್ ಮಾಡ್ತಾ ಇದ್ದೀನಿ ಅನಿಸಲ್ಲ. ತನಗೆ ಸಹಜವೇ ಅನಿಸುತ್ತದೆ. ತನ್ನ ಸ್ಪಾಂಟೇನಿಟಿಯಲ್ಲೇ ಇರುತ್ತಾನೆ, ಎಲ್ಲವೂ ಬಿಟ್ಟಿರುವ ಭಗವದ್ ಭಾವನೆಯಲ್ಲೇ ಮುಳುಗಿರುತ್ತಾನೆ. ಐ ಆಮ್ ಡೂಯಿಂಗ್ ಸಮಥಿಂಗ್ ಡಿಫರೆಂಟ್, ಸಪರೇಟ್ ಯಾವುದೂ ಅನಿಸಲ್ಲ. ಆದ್ದರಿಂದ ರಾಮಕೃಷ್ಣರು ಹೇಳಿದ್ದು, ಯಾವುದೇ ಮಾಡು ಸೇವಾ, ಅದು ನಿಮ್ಮ ಭಕ್ತಿಯಲ್ಲಿ ಸೇರಿಕೊಂಡುವಂತಾಗಬೇಕೇ ಹೊರತು ನಿನ್ನನ್ನು ಭಗವದ್ಭಕ್ತಿಯಲ್ಲಿ ಮುಳುಗದೇ ಇರುವಂತ ಇಟ್ಟು ನಿಮ್ಮ ಪರ್ಸನಲ್ಗೆ ಒಂದು ಆಂಬಿಷನ್ ಆಗಬಾರದು. ಇಟ್ ಶುಡಂಟ್ ಬಿ ಯುವರ್ ಪರ್ಸನಲ್ ಆಂಬಿಷನ್. ಜನರು ಸಮಾಜ ಸೇವಾ ಎಂಬುದು ಪರ್ಸನಲ್ ಆಂಬಿಷನ್ ಆಗಿ ಮಾಡಿಟ್ಕೊಂಡರು. ಎರಡೂ ಆಗುತ್ತದೆ. ಭಗವದ್ಭಾವದಲ್ಲಿ ಮುಳುಗಿದ್ದರೆ ಆ ಭಗವದ್ ಭಕ್ತಿ ನಿನ್ನಿಂದ ಮಾಡಿಸ್ತದೆ, ಅದರಿಂದ ನಾನ್ ಮಾಡ್ತಾ ಇದ್ದೇನೆ ಅನಿಸಲ್ಲ. ಸಾಧಕನಾದರೆ ನಿಮ್ಮ ಗುರುಗಳ ಸೇವಾ, ನಿಮ್ಮ ಭಗವಂತನ ಸೇವಾ ಅನ್ಕೊಂಡು ಮಾಡಿ. ಹಾಗಾದರೂ ನನ್ನ ಪರ್ಸನಲ್ ಟೆನ್ಷನ್ ಆಗಲ್ಲ, ವೈಯಕ್ತಿಕವಾಗಿ ಏನೋ ಮಾಡಬೇಕು ಎಂದು ಪ್ರೆಷರ್ ಆಗಲ್ಲ. ನನಗೆ ವೈಯಕ್ತಿಕ ಪ್ರೆಷರ್ ಆಗಲ್ಲ. ಏಕೆ ಅಂದರೆ ನೀವು ಭಕ್ತಿಯಲ್ಲಿ, ಕರ್ಮಯೋಗದಲ್ಲಿ, ಭಗವಂತನ ಸೇವೆಯಲ್ಲಿ ಮಾಡ್ತಾ ಇದ್ದೀವಿ. ಆ ಭಗವಂತನು ಈ ಕೆಲಸ ಮಾಡಿಸ್ತಾ ಇದ್ದಾನೆ, ನಾನು ಮಾತ್ರ ಅವರಿಗೆ ಸೇವೆ ಮಾಡ್ತಾ ಇದ್ದೆ. ಅರ್ಜುನನಿಗೆ ಹೇಳಿದ, ನೀವು ಯುದ್ಧ ಮಾಡು. ಯುದ್ಧ ಎಂಫಸಿಸ್ ಇಸ್ ನಾಟ್ ಆನ್ ಯುದ್ಧ. ನೋಡಿ, ಅರ್ಜುನನಿಗೆ ಹೇಳಿದ್ದು ನೀವು ಯುದ್ಧ ಮಾಡು ಎಂಬುದು ಮುಖ್ಯ ಅಲ್ಲ. ಭಗವಂತನಿಗೆ ಸಮರ್ಪಿಸಿದ್ದರೆ ಈಗ ಭಗವಂತನ ಒಂದು ಟೈಮ್ ಬಂದಿದೆ. ಜಗಚ್ಚಕ್ರ ನಡೆಯುತ್ತದೆ, ಸೃಷ್ಟಿ ಕಾರ್ಯ ಸ್ಥಿತಿ ಕಾರ್ಯ ನಡೆಯುತ್ತದೆ. ಭಗವಂತ ಇವಾಗ ಒಂದು ಕಾಲದ ವಿಜೃಂಭಣ ಮೂಡಿನಲ್ಲಿದ್ದಾನೆ, ಯುದ್ಧ ಮಾಡಿಸುವಂತ ಮೂಡು ಅಲ್ಲವೇ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ. ನಾನು ಕಾಲನಾಗಿ ಹುಟ್ಟಿದ್ದೀನಿ. ಈಗ ಯಾವ ಕಾಲ? ಒಂದು ವಿಪರೀತ ಕಾಲ. ಜನರಲ್ಲಿ ಎಲ್ಲರಲ್ಲಿ ಒಂದು ಆವೇಶ ಇದೆ. ಒಂದು ಮಳೆ ಬಂದರೆ ಜೋರಾಗಿ ಮಳೆ ಬರುತ್ತದೆ ನೋಡಿ, ಅಥವಾ ನೀರು ಹೆಚ್ಚು ಬಿದ್ದರೆ ನದಿ ಹೀಗೆ ಏನು ನೀರು ತುಂಬಿ ನದಿ ಪ್ರವಹಿಸುತ್ತದೆ ನೋಡಿ. ಹಾಗೆ ಒಂದು ಭಗವಂತ ಒಂದು ಮಳೆಗಾಲದಲ್ಲಿ ನದಿ ಹಾಗೆ, ಮಳೆಗಾಲದಲ್ಲಿ ಮಳೆ ಬೀಳುವ ಹಾಗೆ ಆ ಮೂಡಿನಲ್ಲಿದ್ದಾನೆ. ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿದಾಗ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರಬುದ್ಧ. ನಾನು ಮಳೆಗಾಲದಲ್ಲಿ ನೀರು ಹೇಗೆ ಬೀಳುತ್ತದೋ, ಒಂದು ನದಿ ತುಂಬಿ ಹರಳುತ್ತದೋ ಅಂದ್ರೆ ಒಂದು ಪ್ರವಹಿಸುತ್ತದೋ, ಹಾಗಿದ್ದೇನೆ ನಾನು. ಅದರಿಂದ ಅರ್ಜುನ, ಆ ಕಾಲ ಪ್ರವಾಹಕ್ಕೆ ನಿನ್ನನ್ನು ಸಮರ್ಪಿಸ್ಕೋ. ಆ ಕಾಲರೂಪ ಪರಮಾತ್ಮನಿಗೆ ಕರ್ಮಯೋಗ ರೂಪವಾಗಿ ನಿನ್ನನ್ನು ಸಮರ್ಪಿಸ್ಕೋ. ಅವರು ನಿನ್ನನ್ನು ಬಳಸಿಕೊಂಡು ಮಾಡುತ್ತಾನೆ. ನೀವು ಅಡ್ಡಿ ಮಾಡಬೇಡ ಅಷ್ಟೇ. ನಿನ್ನ ಮೂಲಕ ನೀನು ಊಹಿಸಿಕೊಳ್ಳಕ್ಕೆ ಆಗದೇ ಇರುವಂತ ಉತ್ಕಟವಾದ 15 ಅಕ್ಷೌಹಿಣಿಗಳ ನಾಶನ ನಿನ್ನ ಕೈಯಿಂದ ಮಾಡಿಸ್ತಾನೆ. ನಿನಗೂ ಆಶ್ಚರ್ಯವಾಗ್ತದೆ, ಇದು ನಾನು ಮಾಡಿದ್ದೇನೆ. ನೀನು ಮಾತ್ರ ಭಗವಂತನಿಗೆ ಸಮರ್ಪಿಸಿ ಮಾಡಿ ಇಡ್ತೀವಿ ಅಷ್ಟೇ. ಏನೋ ಉತ್ಕಟವಾದ ವಿಜೃಂಭಣವಾದ ಕೆಲಸ ನಡೆಯುತ್ತದೆ. ನಿಮಗೂ ಆಶ್ಚರ್ಯವಾಗ್ತದೆ. ಎಲ್ಲ ನಂತರ ನೋಡಿದ್ದರೆ ಆಶ್ಚರ್ಯವಾಗ್ತದೆ. ನಾನಾ ಮಾಡಿದ್ದು ಇಷ್ಟು ದೊಡ್ಡ ಕೆಲಸ ಅನಿಸುತ್ತದೆ.
ಆದ್ದರಿಂದ ಭಗವಂತ ಈಗ ಒಂದು ಒಳ್ಳೆಯ ಮೂಡಿನಲ್ಲಿದ್ದಾನೆ, ಯುದ್ಧದ ಮೂಡಿನಲ್ಲಿ. ನೀನು ಯಾರು ಎಂದು ಕೇಳ್ತಾನೆ. ಯಾರಿಗೆ? ವಿಶ್ವರೂಪ ಪರಮಾತ್ಮನಿಗೆ. ನೀನು ಯಾರು? ನಿನ್ನ ಪ್ರವೃತ್ತಿ ಏನು? ನೀವು ಯಾರು? ಏನು ಮಾಡ್ತೀರಿ? ಏನು ಮಾಡುವುದಕ್ಕೆ ಇದೆಲ್ಲ ಹೊರಟಿದ್ದೀರಿ? ಅಂದ್ರೆ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃತ್ತ. ನಾನು ಕಾಲಸ್ವರೂಪವಾಗಿದ್ದೇನೆ, ಲೋಕವನ್ನು ನಾಶ ಮಾಡುವ ಮೂಡಿನಲ್ಲಿದ್ದೇನೆ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃತ್ತ. ಅದರಿಂದ ನಿಮಿತ್ತ ಮಾತ್ರ ಭವಸವ್ಯಸಾಚಿನ್. ಶ್ಲೋಕ ತುಂಬಾ ಚೆನ್ನಾಗಿದೆ. ಅದರಿಂದ ಪ್ರಪಂಚವು ಆಯಾ ಸಂದರ್ಭದಲ್ಲಿ ಒಂದೊಂದು ಮೂಡುಗಳಕ್ಕೆ ಇರುತ್ತದೆ. ಒಂದು ಮನುಷ್ಯ ಇದ್ದಾನೆ ನೋಡಿ, ಕೆಲವೊಮ್ಮೆ ನಿಂತುಕೊಳ್ತಾನೆ, ಕೆಲವೊಮ್ಮೆ ನಡೆಯುತ್ತಾನೆ, ಕೆಲವೊಮ್ಮೆ ಓಡಿ ಹೋಗುತ್ತಾನೆ, ಕೆಲವೊಮ್ಮೆ ರಿಲ್ಯಾಕ್ಸ್ ಆಗಿ ಕೂತಿರುತ್ತಾನೆ. ಏನು ಅರ್ಜೆಂಟ್ ಕೆಲಸ ಇಲ್ಲ, ಮನುಷ್ಯನು ಮಾಡ್ತಾನ ಅಲ್ಲವಾ? ಕೆಲವೊಮ್ಮೆ ಕೂತಿರ್ತಾನೆ. ಈಗೇನು ಕೆಲಸ ಇಲ್ಲ, ಮತ್ತೆ ಒಂದು 2 hours 3 hours ವರೆಗೂ ಕೆಲಸ ಇಲ್ಲ, ನಂತರ ಕೆಲಸ ಇರುತ್ತದೆ, ಆವಾಗ ಮಾಡೋಣ. ಈಗ ಕೆಲಸ ಎಲ್ಲ ಮುಗಿಯಿತು, ರಿಲ್ಯಾಕ್ಸ್ ಆಗಿದ್ದೀವಿ, ವಿಶ್ರಾಂತಿ ತಗೊಳ್ತಾ ಇದ್ದೀವಿ, ಆರಾಮ್ ಮಾಡ್ತಾ ಇದ್ದೀವಿ. ನಂತರ ಸ್ವಲ್ಪ ಹೊತ್ತು ನಿಂತುಕೊಳ್ತಾನೆ, ನಿಂತುಕೊಂಡು ಸಣ್ಣ ಸಣ್ಣ ಕೆಲಸ ಮಾಡ್ತಾನೆ. ಈಗ ನಂತರ ಅರ್ಜೆಂಟ್ ಕೆಲಸ ಇದೆ, ಈಗ ಟೈಮ್ ಇಲ್ಲ, ಈಗ ಎಲ್ಲ ಎತ್ತುಕೊಂಡು ಕಮಾನ್ ಬನ್ನಿ 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 ಎಲ್ಲರೂ ಹೇಳ್ತಾನೆ, ಓಡಿ ಹೋಗೋಣ, ಬೇಗ ಹೋಗೋಣ, ಟೈಮ್ ಇಲ್ಲ, ಅರ್ಜೆಂಟು, ಕಮಾನ್ ಲೆಟ್ ಅಸ್ ರನ್ ಎಂದು ಹೇಳ್ತಾನೆ. ಹಾಗೆ ಲೌಕಿಕ ಕೆಲಸದಲ್ಲಿ ಮನುಷ್ಯರು ಕೆಲವೊಮ್ಮೆ ಕುಳಿತಿರುವುದು, ಕೆಲವೊಮ್ಮೆ ಮಲ್ಕೊಂಡಿರುವುದು, ಕೆಲವೊಮ್ಮೆ ನಿಂತಿರುವ ಮಾತಾಡುವುದು, ಕೆಲವೊಮ್ಮೆ ಓಡಿ ಹೋಗುವುದು. ಇಂಥದ್ದು ಮಾಡ್ತಾರೋ. ಈಗ ನಾನು ಓಡಿ ಹೋಗುವ ಮೂಡಿನಲ್ಲಿದ್ದೇನೆ. ವಿಶ್ವರೂಪ ಪರಮಾತ್ಮನಿಗೆ ಮೂಡಿರುತ್ತದೆ. ಕೆಲವೊಮ್ಮೆ ಶಾಂತವಾಗಿರುತ್ತಾನೆ, ಕೆಲವೊಮ್ಮೆ ನಡೆಯುತ್ತಾನೆ, ಕೆಲವೊಮ್ಮೆ ಓಡಿ ಹೋಗುತ್ತಾನೆ. ಈಗ ನಾನು ವಿಜೃಂಭಿಸಿದ ಕೆಲಸದಲ್ಲಿದ್ದೇನೆ. ಅದರಿಂದ ಭಗವತ್ ಸೃಷ್ಟಿ ಜಗಚ್ಚಕ್ರ ಯಾವ ಮೂಡಿನಲ್ಲಿದೆಯೋ ಆ ಮೂಡಕ್ಕನುಗುಣವಾಗಿ ನಿನ್ನನ್ನು ಸಮರ್ಪಿಸ್ಕೊ. ಈಗ ಯುದ್ಧ ಸಂದರ್ಭ ಬಂದಿದ್ದರೆ ಯುದ್ಧಕ್ಕೆ ನೀವು ಸಮರ್ಪಿಸ್ಕೊ. ನಿನ್ನ ಮೂಲಕ ಹೋರಾಟ ಮಾಡಿಸ್ತಾನೆ ಭಗವಂತ. ನೀವು ಮಾತ್ರ ಸಮರ್ಪಣದಲ್ಲೇ ಇರು. ನಿಮ್ಮ ಅಭಿಮಾನ ಮಾಡಿಕೊಂಡು ನಾನೇ ಸಾಧಿಸಬೇಕು, ನಾನು ಮಾಡದಿದ್ದರೆ ಸಮಾಜ ಗತೇನಾಗಬೇಕು ಎಂದು ತನ್ನ ಪರ್ಸನಲ್ ಚಿಂತೆ ಆಗಬಾರದು. ಇಟ್ ಶುಡ್ಂಟ್ ಬಿ ವೈಯಕ್ತಿಕ ಚಿಂತೆ. ಓಕೆ, ಒಂದು ರೈಲು ಹೋಗುತ್ತಾ ಇದ್ದರೆ ರೈಲು ಹತ್ತು, ಆ ರೈಲು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ. ಬಸ್ಸು ಹತ್ತು, ಆರ್ಡಿನರಿ ಬಸ್ ಹತ್ತಿದ್ದರೆ ಆರ್ಡಿನರಿ, ಎಕ್ಸ್ಪ್ರೆಸ್ ಹತ್ತಿದ್ದರೆ ಎಕ್ಸ್ಪ್ರೆಸ್. ಅದರ ವೇಗಕ್ಕೆ ಅನುಗುಣವಾಗಿ ಎಕ್ಸ್ಪ್ರೆಸ್ ಹತ್ತಿದ್ದರೆ ಬೇಗ ಹತ್ತಿಸುತ್ತದೆ, ಆರ್ಡಿನರಿ ಹತ್ತಿದ್ದರೆ ನಿಧಾನವಾಗಿ ನಿನ್ನನ್ನು ತಲುಪಿಸುತ್ತದೆ. ಹಾಗೆ ಭಗವಂತನ ಶಕ್ತಿ, ಸೃಷ್ಟಿ ಲೀಲಾ ಮಾಡುವಂತ ಭಗವಂತನ ಜಗಚ್ಚಕ್ರ ಹೇಳು, ಭಗವಂತನ ಲೀಲೆ ಹೇಳು, ಇದೆಲ್ಲ ವಿವಿಧ ನಾಮಗಳು. ಭಗವಂತನ ಲೀಲಾಮಾನುಷ. ಈ ಲೀಲಾ ಜಗತ್ತು ರೂಪ ಲೀಲಾ ಮಾಡುವಾಗ ಒಂದೊಂದು ಮೂಡಿನಲ್ಲಿರುತ್ತಾನೆ. ಯಾವ ಮೂಡಿರುತ್ತಾನೋ ಆ ಮೂಡಿಗೆ ನಿನ್ನನ್ನು ಸಮರ್ಪಿಸ್ಕೋ ಅಷ್ಟೇ. ಆ ರೈಲು ಹತ್ತು, ಟ್ರೈನ್ ಹತ್ತು, ಬಸ್ಸು ಹತ್ತು, ಕಾರ್ ಹತ್ತು, ಸ್ಕೂಟರ್ ಹತ್ತು, ಅದೆಲ್ಲ ನಿನ್ನನ್ನು ಬಳಸಿಕೊಂಡು ನಿನ್ನಿಂದ ಕೆಲಸ ಮಾಡಿಸ್ತಾನೆ. ಇದು ಭಗವಂತನ ಲೋಕಾನುಗ್ರಹ ಅಂದರೆ ಇದು ಮಾಡ್ತಾನೆ. ಭಕ್ತರು ಏನು ಮಾಡಬೇಕು ಅಂದ್ರೆ ಪರ್ಸನಲಿ ಟೆನ್ಷನ್ ಮಾಡಿಕೊಳ್ಳಬಾರದು. ಆ ರೈಲು ಹತ್ತು ಅಷ್ಟೇ, ಆ ಭಗವಂತನನ್ನು ಹತ್ತು, ನಿನ್ನ ಮೂಲಕ ಏನೇನೋ ಕೆಲಸ ಮಾಡಿಸ್ತಾನೆ ಭಗವಂತ. ಹಾಗೆ ನಮ್ಮನ್ನು ನಾವು ಸರಿ ಮಾಡಿಕೊಂಡು ಭಗವಂತನ ಕಾರ್ಯಕ್ಕೆ ಸಮರ್ಪಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನಾನೇ ಮಾಡಬೇಕು, ಅಯ್ಯೋ ನಮ್ಮ ಹಿಂದೂ ಧರ್ಮಕ್ಕೆ ಏನೋ ದುರ್ಗತಿ ಬಂದಿದೆ, ಅಯ್ಯೋ ಸಮಾಜಕ್ಕೆ, ಹಿಂದೂ ಸಮಾಜ ಏನೋ ಆಗುತ್ತಾ ಇದೆ ನಿಜ, ಗಮನಿಸಬೇಕು ಎಂಬುದು ನಿಜ, ಏನೋ ಸೇವೆ ಮಾಡಬೇಕು ಎಂಬುದು ನಿಜ. ಆದರೆ ನಾನು ಮಾಡದಿದ್ದರೆ ಹಿಂದೂ ಸಮಾಜಕ್ಕೆ ಗತೇನಾಗಬೇಕು ಎಂದು ಪರ್ಸನಲ್ಲಿ ತನ್ನ ಮೇಲೆ ಹಾಕ್ಕೊಳ್ತಾರೆ. ಆವಾಗ ಟೆನ್ಷನ್ ಬರುತ್ತದೆ ಅಲ್ಲವೇ? ಇದು ಹಿಂದೂ ಸಮಾಜದ ಒಂದು ದುರ್ಗತಿ ಇದೆ, ಇದಕ್ಕೆ ಏನೋ ಆಗಬೇಕು ಎಂಬುದು ಗಮನಿಸು. ಏನೆಂದು ಗಮನಿಸು? ಅದು ನಾನು ಮಾಡಬೇಕು ಎಂದು ನಿನ್ನ ವೈಯಕ್ತಿಕ ಕೆಲಸಕ್ಕೋಸ್ಕರ ಅಲ್ಲ. ಸೃಷ್ಟಿ ಭಗವಂತನ ಲೀಲಾಚಕ್ರ ಏನ್ ನಡೆಯುತ್ತಾ ಇದೆ ನೋಡು, ಭಗವಂತ ಯಾವ ಮೂಡಿನಲ್ಲಿದ್ದಾನೆ ನೋಡು. ವಿಶ್ವರೂಪ ದರ್ಶನ ಮಾಡಿದ ನೋಡಿ, ಅರ್ಜುನನಿಗೆ ದರ್ಶನ ಕೊಟ್ಟ. ಹಾಗೆ ಈ ಸೃಷ್ಟಿ ಭಗವಂತ, ಸ್ಥಿತಿ ಮಾಡುವ ಭಗವಂತ, ಲೀಲಾಚಕ್ರ, ಈ ಚಕ್ರವನ್ನು ನಡೆಸುವ ಭಗವಂತ ಯಾವ ಮೂಡಿನಲ್ಲಿದ್ದಾನೆ, ಈ ಮೂಡಿನಲ್ಲಿ ನಿನಗೆ ಯಾವ ಕೆಲಸ ಮಾಡುವುದಕ್ಕೆ ಕರೆ ಮಾಡಿದ, ನಿನ್ನ ಒಳಗೆ ಆ ಪ್ರೇರಣೆ ಬರುತ್ತದೆ. ಆ ಪ್ರೇರಣಕ್ಕೆ ನಿನ್ನನ್ನು ಸಮರ್ಪಿಸಿಕೊಂಡರೆ ನಾನು ಮಾಡ್ತಾ ಇದ್ದೇನೆ ಅಭಿಮಾನ ಬೀಳುತ್ತದೆ. ಲೋಕ ಸಂಗ್ರಹ ಕಾರ್ಯ, ಲೋಕಾನುಗ್ರಹ ಕಾರ್ಯ ವಿಜೃಂಭಣದಿಂದ ನಡೆಯುತ್ತದೆ. ಅದರಿಂದ ಸಮಾಜವನ್ನು ಗಮನಿಸು,
ಭಗವಂತ ಯಾವ ಮೂಡಿನಲ್ಲಿದ್ದಾನೆ, ನಿನ್ನನ್ನು ಯಾವ ಕೆಲಸಕ್ಕೆ ಕರೆಯುತ್ತಾ ಇದ್ದಾನೆ ಅಲ್ಲ. ಅದು ತಿಳ್ಕೊಂಡರೆ, ಹಾಗೆ ಮಾಡಿದ್ದರೆ ನಿನ್ನ ಮೂಲಕ ಕೆಲಸ ಮಾಡಿಸ್ತಾನೆ ಅಷ್ಟೇ. ನಿನಗೆ ಅಭಿಮಾನ ಬೇಡ. ಅಭಿಮಾನವಿಟ್ಕೊಂಡರೆ ಟೆನ್ಷನ್ ಆಗುತ್ತದೆ ಅಲ್ಲವೇ? ಹಾಗಾಗಬೇಕು ಯಾರೇ ಆಗಲಿ. ಸೊ ಉಪಾಸನೆಯಲ್ಲಿ ಭಗವಂತನ ಮಹಿಮೆ, ಈಗ ಅದು ಕರ್ಮಯೋಗ ಹೇಳಿದ್ದೀನಿ, ಅದು ಮುಂದೆ ವಿಸ್ತಾರವಾಗಿ ಹೇಳ್ತೀವಿ. ಈಗ ಉಪಾಸನ ನೋಡೋಣ. ಬ್ರಹ್ಮಲೋಕ ಪ್ರಾಪ್ತಿ, ಇಲ್ಲಿ ನಿಧಿಧ್ಯಾಸನ. ಉಪಾಸನಕ್ಕೆ ನಿಧಿಧ್ಯಾಸನಕ್ಕೆ ಸ್ವಲ್ಪ ವ್ಯತ್ಯಾಸ ಹೇಳಿ ಆ ಹೇಳುವುದ ಮೂಲಕ ನಿಧಿಧ್ಯಾಸನಕ್ಕೆ ಹೊರಟೋಣ. ಉಪಾಸನದಲ್ಲಿ ಮನಸ್ಸು ಒಂದು ಸ್ಥಿತಿಯಲ್ಲಿರುತ್ತದೆ, ಒಳ್ಳೆಯ ಮೂಡಿನಲ್ಲಿ ಭಾವನಾ ಚಿಂತನ ಚೆನ್ನಾಗಿ ಮಾಡ್ತದೆ. ಭಾವನ ಮಾಡ್ತದೆ ಹೊರತು ವಿಚಾರ ಮಾಡಲ್ಲ. ವಿಚಾರಕ್ಕೆ ಗಮನ ಬೇಕು, ಜಸ್ಟ್ ಫ್ಯಾಕ್ಟ್. ಯಾರಿಗೆ ವಸ್ತು ತತ್ವ ಬೇಕೋ ಅವರು ಗಮನಿಸುತ್ತಾರೆ, ವಸ್ತುವನ್ನು ಯಥಾವತ್ತಾಗಿ ನೋಡ್ತಾರೆ. ಯಾರಿಗೆ ಭಾವನ ಬೇಕೋ ಅವರಿಗೆ ಭಾವನ ಅಂದ್ರೆ ತುಂಬಾ ಇಷ್ಟ. ಭಗವಂತನ ಲೀಲೆ, ಮಹಿಮೆ, ಗುಣಗಳು, ಆಹಾ ಆಹಾ, ಅದು ನೋಡುತ್ತಾ ಇದ್ದರೆ ಮನಸ್ಸು ಪರವಶನಾಗಿ ನೋಡ್ತದೆ. ಅಂತವರಿಗೆ ಸಗುಣ ಬ್ರಹ್ಮೋಪಾಸನ ಮಾಡಬಹುದು. ಮಾಡಿದ್ದರೆ ಅವರಿಗೆ ಏನಾಗ್ತದೆ, ಬ್ರಹ್ಮಲೋಕಕ್ಕೆ ಹೋಗ್ತದೆ. ನೋಡಿ, ಉಪಾಸನ ಮಾಡುವುದು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಜ್ಞಾನನ್ನು ಪಡ್ಕೊಳ್ಳುವುದು ಒಂದು ಪದ್ಧತಿ, ಅದು ಒಂದು ದಾರೆ. ನೀವು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲೇ ಬ್ರಹ್ಮಲೋಕದಲ್ಲೇ ಇದ್ದು ಬ್ರಹ್ಮಜ್ಞಾನಕ್ಕೆ ಅಡ್ಡಿಯಾಗುವುದಕ್ಕೆ ಬ್ರಹ್ಮಲೋಕಕ್ಕೆ ಹೋಗುವಕ್ಕೆ ಹೇಳ್ತಾ ಇಲ್ಲ. ಅದು ನೋಡಿ, ಉಪಾಸನ ಮಾಡಿ ಸಗುಣ ಬ್ರಹ್ಮೋಪಾಸನ ಮಾಡುವುದು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಬ್ರಹ್ಮಜ್ಞಾನ ಪಡ್ಕೊಳ್ಳುವುದಕ್ಕೆ. ನೀವು ಅಲ್ಲೇ ಲೋಕದಲ್ಲಿದ್ದುಕೊಂಡು ಎಷ್ಟು ದಿವಸ, ಇದೊಂದು ಅಲ್ಲಿ ಎರಡನೇ ಪದ್ಧತಿ ಇದೆ ನೋಡಿ. ಬ್ರಹ್ಮಲೋಕಕ್ಕೆ ಹೋಗಿರುವವರು ಕೆಲವರು ಬ್ರಹ್ಮಜ್ಞಾನವನ್ನು ಪಡ್ಕೊಳ್ತಾರೆ, ಕೆಲವರು ಲೋಕಕ್ಕೋಸ್ಕರನೇ ಹೋಗುತ್ತಾರೆ, ಲೋಕ ಮೇಲೇನೆ ಆಸಕ್ತಿಯಿಂದ ಹೋಗುತ್ತಾರೆ. ಎರಡು ಬಗೆ ಜನರಿರುತ್ತಾರೆ. ಲೋಕ ಸಗುಣ ಬ್ರಹ್ಮ ಮೇಲೇನೆ ಆಸಕ್ತಿ ಇಟ್ಕೊಂಡು ಅಲ್ಲೇ ಹೋಗಿದ್ದರೆ ಆ ಬ್ರಹ್ಮಲೋಕವನ್ನೇ ನೋಡ್ತಾರೆ. ಈಗ ಪ್ರಳಯ ಬಂದಾಗ ಈಗ ಅವರು ಅವ್ಯಕ್ತವಾಗುತ್ತಾರೆ, ಮತ್ತೆ ಮುಂದಿನ ಸೃಷ್ಟಿಯಲ್ಲಿ ಮತ್ತೆ ಬ್ರಹ್ಮಲೋಕಕ್ಕೆ ಬರ್ತಾರೆ. ಅಂದರೆ ಅವರಿಗೆ ಬ್ರಹ್ಮಲೋಕವೇ ಇಷ್ಟ ಎನ್ನುವಾಗ ನೀವು ಬ್ರಹ್ಮಲೋಕಕ್ಕೆ ಸಿಕ್ಕಾಕೊಳ್ತಾರೆ. ಆದರೆ ಬ್ರಹ್ಮಲೋಕವನ್ನು ಇನ್ನೊಂದು ಬಗೆಯಾಗಿಯೂ ನೋಡಬಹುದು. ಭಗವಂತನ ತತ್ವಜ್ಞಾನಕ್ಕೋಸ್ಕರ, ಮೋಕ್ಷಕ್ಕೋಸ್ಕರನೂ ಬ್ರಹ್ಮಲೋಕ ಟೆಂಟೇಟಿವ್ ದಾರಿ ಆಗುತ್ತದೆ. ಬ್ರಹ್ಮಲೋಕ ಟೆಂಟೇಟಿವ್ ಹಾಲ್ಟ್ ನಿಮಗೆ ಅಲ್ಲೆಲ್ಲ ತೋರಿಸಿ, ನೀವು ಜನರು ನೋಡಿ ಎರಡು ಬಗೆ ಇರುತ್ತದೆ. ಕೆಲವರೇನೋ ಬಸ್ಸು ಹತ್ತಿ ಇಲ್ಲಿಂದ ಬೆಂಗಳೂರು ಹೋಗಿ ಬೆಂಗಳೂರಿನಲ್ಲಿ ಬಸ್ ಚೇಂಜ್ ಮಾಡಿಕೊಂಡು ಬೇರೆ ಕಡೆಗೆ ಹೋಗಬಹುದು. ಎಲ್ಲಿಯೋ ಹೋಗ್ತಾರೆ. ಮೈಸೂರಲ್ಲ, ಮೈಸೂರು ಈ ಹತ್ತಿರನೇ ಇದೆ. ಆ ಸೈಡ್ ಹುಬ್ಳಿಗೋ ಎಲ್ಲೋ ಹೋಗಬೇಕಂದ್ರೆ ಅದೊಂದು ಪದ್ಧತಿ. ಅಲ್ಲೇನೋ ಇದೆ ಚಿತ್ರದುರ್ಗ, ದಾವಣಗೆರೆ, ಆ ಸೈಡ್ ಹೋಗೋದಕ್ಕೆ. ಅಥವಾ ಕೆಲವರು ಬೆಂಗಳೂರು ಹೋಗೋದಕ್ಕೆ ಬರ್ತಾರೆ, ಅಲ್ಲೇ ಬಂದು ನಿಂತಿರುತ್ತಾರೆ ಅಷ್ಟೇ. ಹಾಗೆ ಬ್ರಹ್ಮಲೋಕಕ್ಕೋಸ್ಕರನೇ ಹೋಗುವವರು ಕೆಲವರು, ಅಥವಾ ಬ್ರಹ್ಮಲೋಕ ಮೂಲಕ ಭಗವಂತನ ತತ್ವ ತಿಳ್ಕೊಳ್ಳಬೇಕು ಎಂದು ಹೋಗುವವರು ಕೆಲವರು. ಎರಡು ಬಗೆ ಇರುತ್ತಾರೆ. ಅದರಿಂದ ಯಾರು ಬ್ರಹ್ಮಲೋಕವನ್ನು ದಾರಿಯಾಗಿಟ್ಕೊಂಡು ಅಲ್ಲಿ ಹೋಗಿ ಪರಮಾತ್ಮನನ್ನೇ ತಿಳ್ಕೊಳ್ಳಬೇಕು ಎಂಬ ಭಾವನದಿಂದ ಉಪಾಸನೆ ಮಾಡ್ತಾರೋ ಅವರಿಗೆ, ಅಂತವರಿಗೆ ಅಲ್ಲಿ ಹೋದ ನಂತರ ಬ್ರಹ್ಮಜ್ಞಾನವೂ ಆಗುತ್ತದೆ. ಸೊ ಬ್ರಹ್ಮಲೋಕವು ಒಂದು ಟೆಂಟೇಟಿವ್ ಹಾಲ್ಟ್ ಫಾರ್ ದ ಅಗೇನ್ ಮೋಕ್ಷ. ಪರಮಾತ್ಮ ಸ್ವರೂಪ ಪ್ರಾಪ್ತಿಗೆ, ಜ್ಞಾನಕ್ಕೆ ಮೋಕ್ಷ, ಜ್ಞಾನಕ್ಕೆ ದಾರಿ. ಆದ್ದರಿಂದ ಉಪಾಸನ ಮಾಡುವವರೆಲ್ಲರನ್ನು ಅಜ್ಞಾನಿಗಳು ಎಂದು ಕಡೆಗಣಿಸಬೇಡಿ. ಸಗುಣೋಪಾಸನ ಮಾಡಿದ್ದರೂ ಬ್ರಹ್ಮಜ್ಞಾನ ಬೇಕೆನ್ನುವವರು ಇದ್ದಾರೆ. ಅವರ ಮೂಡ್, ಒಬ್ಬೊಬ್ಬರ ಮನಸ್ಥಿತಿ ಬಗೆ ಬಗೆ ಇರುತ್ತಾರೆ. ಕೆಲವರಿಗೆ ಉಪಾಸನಾ ಭಕ್ತಿ ಇಷ್ಟ, ಅದರ ಮೂಲಕ ಪರಮಾತ್ಮ ಪ್ರಾಪ್ತಿ. ಕೆಲವರು ಅದು ಇಲ್ಲದೆ ನೇರಾಗೆ ಬ್ರಹ್ಮ ಪ್ರಾಪ್ತಿ ಅಂದರೆ ಆಯಿತು, ಹಾಗೆಯೂ ಆಗುತ್ತದೆ. ಆದ್ದರಿಂದ ಬ್ರಹ್ಮಲೋಕ ಪ್ರಾಪ್ತಿಯು ಸಗುಣ ಬ್ರಹ್ಮೋಪಾಸನ ಮಾಡಿ ಬ್ರಹ್ಮಲೋಕ ಪಡ್ಕೊಂಡರೂ ಅಲ್ಲಿಯೂ ಜ್ಞಾನಕ್ಕೆ ದಾರಿಯಾಗುತ್ತದೆ. ಮನಸ್ಸು ಅಲ್ಲಿ ಅತ್ಯಂತ ಸ್ವಚ್ಛ ಸ್ಥಿತಿಗೆ ಬರುತ್ತದೆ. ನಾವಿಲ್ಲಿ ತತ್ವ ವಿಚಾರ ಮಾಡುವಾಗ ಮನಸ್ಸು ಹೇಗೆ ವಸ್ತುತಂತ್ರವಾಗಿ ಇರುವ ತತ್ವವನ್ನು ಆಸ್ ಇಟ್ ಈಸ್ ನೋಡುವುದು. ಒಂದು ಸೈಂಟಿಸ್ಟ್ ಹೇಗೆ ಇರುವ ತತ್ವವನ್ನು ಆಸ್ ಇಟ್ ಈಸ್ ನೋಡುವಕ್ಕೆ ಸಿದ್ಧವಾಗ್ತಾನೋ ಹಾಗೆ ಇದ್ದನ್ನು ಇದ್ದ ಹಾಗೆ ಇಡೀ ಅವಸ್ಥಾ ಕನಸೆ ಅಲ್ಲವೇ? ಕನಸು ಅಂದರೆ ಪ್ರಮಾತೃ ದೃಷ್ಟಿಗೆ ಕನಸು, ತನ್ನ ದೃಷ್ಟಿಗೆ ತಾನು ಪ್ರಮಾತೃತ್ವ ಬಿಟ್ಟಿರುವ ಸಾಕ್ಷಿಗೆ ಯಾವುದೂ ಇಲ್ಲ.
ಹೀಗೆ ಇದ್ದನ್ನು ಇದ್ದ ಹಾಗೆ ನೋಡುವ ದೃಷ್ಟಿ ಇದ್ದರೆ ಅವರು ಬ್ರಹ್ಮಲೋಕವರೆಗೂ ಕಾಯಲ್ಲ, ಅಷ್ಟೇ ವ್ಯತ್ಯಾಸ. ಕೆಲವರು ಬ್ರಹ್ಮಲೋಕಕ್ಕೆ ಹೋಗಿ ತಿಳ್ಕೊಳ್ತಾರೆ, ಕೆಲವರು ಇನ್ನೂ ಬ್ರಹ್ಮಲೋಕವೇಗೆ ಈಗಲೇ ಮಾಡಿಬಿಡೋಣ ಎಂದು ರೈಟ್ ನೌ ಶುರು ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಬ್ರಹ್ಮಲೋಕ, ಸಗುಣ ಬ್ರಹ್ಮೋಪಾಸಕರು, ಇವರು ಮಿಕ್ಕ ಜನರು ಏನು ಹೇಳ್ತಾರೆ, ದ್ವೈತಿಗಳು, ವಿಶಿಷ್ಟ ಅದ್ವೈತಿಗಳು ಕೇವಲ ಸಗುಣ ನಿರ್ಗುಣ ಬ್ರಹ್ಮವನ್ನೇ ಇಟ್ಕೊಂಡರು, ಸಗುಣ ಬ್ರಹ್ಮೋಪಾಸನವೇ ಬೇಡ ಎಂದು ಹೇಳಿದರು. ಹೇಳಲಿಲ್ಲ, ಸಗುಣ ಬ್ರಹ್ಮೋಪಾಸನವೂ ಇದೆ, ಅದರಿಂದಲೂ ಭಗವತ್ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದ್ದೇವೆ. ಆದರೆ ನೀವು ಸಗುಣ ಬ್ರಹ್ಮ ವಿಷಯದಲ್ಲಿ ಆಗ್ರಹ ಇಟ್ಕೊಳ್ಳಬೇಡ. ಇಲ್ಲಿ ವ್ಯತ್ಯಾಸ ನೋಡಿ. ನಾವು ಸಗುಣ ಬ್ರಹ್ಮೋಪಾಸನವನ್ನು ಮಾಡುವುದು ಪರಮಾತ್ಮ ಪ್ರಾಪ್ತಿಗೆ ದಾರಿ ಎಂದು ಹೇಳ್ತೀವಿ. ಅವರು ಸಗುಣ ಬ್ರಹ್ಮೋಪಾಸನವನ್ನು ಮಾಡುವುದನ್ನು ಭಗವತ್ ಪ್ರಾಪ್ತಿಗೆ ಸಾಧನ ಎಂದು ಹೇಳ್ತಾರೆ. ಆದರೆ ವ್ಯತ್ಯಾಸ ಇದೆ. ಅವರು ಸಗುಣ ಬ್ರಹ್ಮೋಪಾಸನದಿಂದ ಸಗುಣ ಬ್ರಹ್ಮದಲ್ಲೇ ನಿಂತಿರುವವರು. ಅಲ್ಲಿ ಹೋಗಿ ನಾವು ಅಷ್ಟೇ ಇರಬೇಕು, ಸಗುಣ ಬ್ರಹ್ಮವನ್ನೇ ನೋಡಬೇಕೆಂದು ಅಲ್ಲಿ ಹೋದ ನಂತರ ಏನಿರುತ್ತದೋ ಮೊದಲೇ ಪೂರ್ವಾಗ್ರಹ ಇಟ್ಕೊಂಡು ಹೋಗ್ತಾರೆ. ಅಲ್ಲವೇ? ಬ್ರಹ್ಮಲೋಕಕ್ಕೆ, ವೈಕುಂಠಕ್ಕೆ ಹೋಗುವುದು ಪರಮಾತ್ಮ ಬೇರೆ, ನಾನು ಬೇರೆ, ಅವನು ಹೇಗಿರುತ್ತಾನೆ, ನಾನು ಸೇವೆ ಮಾಡ್ತೀನಿ, ಆನಂದವನ್ನು ಪಡ್ಕೊಳ್ತೀನಿ ಎಂದು ಮೊದಲೇ ಡಿಸೈಡ್ ಮಾಡಿಕೊಂಡು ಹೋಗ್ತಾರೆ. ಯಾರು? ಬ್ರಹ್ಮಲೋಕಕ್ಕೆ ಅಥವಾ ವೈಕುಂಠಕ್ಕೆ ಹೋಗ್ತೀನಿ ಎನ್ನುವವರು. ಅದ್ವೈತಿಗಳು ಅಥವಾ ಪರಮಾತ್ಮ ಜ್ಞಾನವಾಗಬೇಕೆನ್ನುವವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಆದರೆ ಅನ್ಕಂಡೀಷನಲ್ಲಿ ಹೋಗ್ತಾರೆ, ಯಾವುದೇ ಆಗ್ರಹ ಇಟ್ಕೊಳ್ಳದೆ ಹೋಗ್ತಾರೆ. ಪರಮಾತ್ಮ ಹೀಗೆ ಇರಬೇಕು, ಸಗುಣವೇ ಇರಬೇಕು, ನಾನು ಇಷ್ಟೇ ಇರ್ತೀನಿ, ಮೊದಲು ಪೂರ್ವಾಗ್ರಹ ಇಟ್ಕೊಳ್ಳದೆ ಪ್ರೈಯರ್ ಕಂಡೀಷನ್ ಮಾಡದೆ ಹೋಗ್ತಾರೆ. ಅಂದ್ರೆ ಏನು? ಅಲ್ಲಿ ಹೋಗಿ ಪರಮಾತ್ಮನ ಮೂಲಕ ಅವರ ಸ್ವರೂಪ ತಿಳ್ಕೊಳ್ಳುವುದಕ್ಕೆ ಹೋಗ್ತಾ ಇದ್ದೀವಷ್ಟೇ. ಹಾಗಿದ್ದರೆ ಆಗ್ರಹವಿಲ್ಲದೆ ಹೋಗ್ತಾರೆ ಅಷ್ಟೇ. ಅಲ್ಲಿ ಹೋದ ನಂತರ ನಿಮಗೆ ಗೊತ್ತಾಗ್ತದೆ, ನಿಮ್ಮ ಮನಸ್ಸಿನ ಸ್ಥಿತಿ ನೋಡಿಕೊಂಡಾಗ, ಭಗವಂತನ ದರ್ಶನ ಮಾಡಿದಾಗ, ಸಗುಣ ಪರಮಾತ್ಮನನ್ನು, ಆವಾಗ ನಿಮಗೆ ಅನಿಸುತ್ತದೆ, ಪರಮಾತ್ಮನ ಪ್ರೇರಣೆ ಆಗುತ್ತದೆ, ಪರಮಾತ್ಮ ನೀನು ಅದೆಲ್ಲವೂ ಒಂದು ಲೀಲಾ ಮಾತ್ರ, ಒಂದು ಮಹಿಮೆ ಮಾತ್ರ, ಅದೆಲ್ಲ ಒಂದು ಅವಸ್ಥೆಯಲ್ಲಿ ಅತ್ಯಂತ ಶುದ್ಧ ಸ್ಥಿತಿ, ಅದು ಕೊನೆಗೂ ನಿನ್ನ ಸ್ವರೂಪವೇ ಎಂದು ಅಲ್ಲಿ ಜ್ಞಾನೋದಯವಾಗುತ್ತದೆ. ಆದ್ದರಿಂದ ಬ್ರಹ್ಮಲೋಕ ಪ್ರಾಪ್ತಿ, ವೈಕುಂಠ ಪ್ರಾಪ್ತಿ ಪರಮಾತ್ಮದ ಸ್ವರೂಪ ಜ್ಞಾನಕ್ಕೆ ದಾರಿಯೇ ಡೆಫಿನೆಟ್ಲಿ. ಆದರೆ ಹೀಗೆ ಇರಬೇಕು ಎಂದು ಸಾಧನ ಹಂತದಲ್ಲಿ ಇನ್ನೊಂದು ಮುಖ್ಯ ನೋಡಿ. ಸಾಧನ ಹಂತದಲ್ಲಿ ನಾವು ಯಾವುದನ್ನು ಮಾಡ್ತೀವೋ ಸಾಧನವನ್ನು ಸಾಧನೆ ಅಂದೇ ನೋಡಬೇಕೇ ಹೊರತು ಸಾಧನ ಮೇಲನೆ ಹೆಚ್ಚು ಆಗ್ರಹ ಬೇಡ. ಓಕೆ, ಸಾಧನೆಯನ್ನು ಮನಸ್ಫೂರ್ತಿಯಾಗಿ ಮಾಡಬೇಕು, ಮಾಡುವುದು ನಿಜವಾಗಿ ಮಾಡಬೇಕು. ಅದೇ ಸಾಧನ ನಿನ್ನನ್ನು ಶುದ್ಧಗೊಳಿಸಿ ಮುಂದಿನ ಮೆಟ್ಟಿಲಕ್ಕೂ ಕರ್ಕೊಂಡು ಹೋಗ್ತದೆ, ಅಷ್ಟುವರೆಗೂ ಪರವಾಗಿಲ್ಲ. ಆದರೆ ಸಾಧನವೇ ಪರ್ಮನೆಂಟ್ ಸತ್ಯ. ಈ ಸಾಧನ ಹಂತದಲ್ಲಿ ಅವರು ಅದ್ವೈತ 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 ಇದನ್ನು ತುಂಬಾ ಗಲಾಟೆ ಮಾಡಿಬಿಟ್ಟರು. ನಾನು ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತೀನಿ ಮತ್ತೊಂದು ಸಲ ನೋಡಿ, ಎಲ್ಲರೂ ದ್ವೈತದಲ್ಲೇ ಇದ್ದಾರೆ. ಇಲ್ಲಿ ದ್ವೈತಿಗಳು ಅದ್ವೈತಿಗಳು ವ್ಯತ್ಯಾಸವೇ ಇಲ್ಲ. ಪ್ರಪಂಚದಲ್ಲಿರುವಾಗ ಎಲ್ಲರೂ ದ್ವೈತಿಗಳೇ, ಎಲ್ಲರೂ ದ್ವೈತದಲ್ಲೇ ಇದ್ದಾರೆ. ಅದ್ವೈತಿಗಳೆಂದು ಹೇಳಿಕೊಳ್ಳುವವರು ಸಾಧನ ಮಾಡುವಾಗ ದ್ವೈತದಲ್ಲೇ ಇರುತ್ತಾರೆ, ದ್ವೈತದಲ್ಲೇ ಸಾಧನ ಮಾಡ್ತಾರೆ. ಇರುವುದು ದ್ವೈತ, ಸಾಧನ ಮಾಡುವುದು ದ್ವೈತ. ಆದರೆ ಆ ದ್ವೈತವನ್ನೇ ಅವರ ಆಗ್ರಹ ಮಾಡಲ್ಲ, ಅಷ್ಟೇ ಸಾಧನ ಮಾಡ್ತಾ ಇರುತ್ತಾರೆ. ಆ ಸಾಧನವೇ ಪರಿಪಕ್ವಗೊಳ್ಳು ಅವರಿಗೆ ಪರಮಾತ್ಮನ ಸ್ವರೂಪವೇನೋ ಅದು ತಿಳಿಸುತ್ತೆ. ದ್ವೈತಿಗಳಿಗೆ ಇವರಿಗೆ ವ್ಯತ್ಯಾಸವೇನೆಂದರೆ, ಇಬ್ಬರೂ ದ್ವೈತದಲ್ಲೇ ಇದ್ದಾರೆ, ದ್ವೈತವೇ ಇರಬೇಕು ಎಂದು ಆಗ್ರಹ ಅದ್ವೈತಿಗಳು ಇಟ್ಕೊಳ್ಳಲ್ಲ. ಈ ದ್ವೈತದಲ್ಲಿದ್ದೇವೆ, ಈ ಇರುವ ದ್ವೈತವನ್ನು ಭಗವತ್ ಸಾಧನಕ್ಕೆ ಬಳಸಿಕೊಳ್ತಾರೆ. ವ್ಯತ್ಯಾಸ ನೋಡಿ. ಅದ್ವೈತಿಗಳೆಂದು ಹೇಳಿಕೊಳ್ಳುವವರು, ಅದ್ವೈತ ಸಂಪ್ರದಾಯಕ್ಕೆ ಸೇರಿರುವವರು, ಶಂಕರ ಸಂಪ್ರದಾಯಕ್ಕೆ ಸೇರಿರುವವರು ದ್ವೈತದಲ್ಲೇ ಇದ್ದಾರೆ, ಎಲ್ಲರೂ ದ್ವೈತದಲ್ಲೇ ಇದ್ದಾರೆ, ಅದಕ್ಕೇನು ಸಂದೇಹವೂ ಇಲ್ಲ, ಯಾರೂ ಜಗಳ ಮಾಡಬೇಕಾಗಿಲ್ಲ. ಆದರೆ ಸಾಧನ ಮಾಡುವಾಗ ದೃಷ್ಟಿ ದ್ವೈತ ಮೇಲೆ ಇಡಲ್ಲ, ಭಗವಂತನ ಮೇಲೆ ದೃಷ್ಟಿ ಇಟ್ಟು ಆ ಭಕ್ತಿಭಾವ, ಆ ಆರಾಧನಾ, ಆ ತತ್ವ ಅದರಲ್ಲೇ ಇರುತ್ತಾರೆ ಅಷ್ಟೇ. ದ್ವೈತವನ್ನು ಅದು ದ್ವೈತವು ಇರಬೇಕಾ ಇಲ್ಲವಾ, ಇರಲೇಬೇಕು, ಆ ವಿಷಯವನ್ನು ಆಗ್ರಹ ಮಾಡಲ್ಲ. ಆ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಕಡೆ ದೃಷ್ಟಿ ಇಟ್ಟು ಅದನ್ನೇ ಆಗ್ರಹ ಮಾಡಲ್ಲ. ಈಗ ದ್ವೈತಿಗಳು ಎನ್ನುವವರು ಯಾರಂದ್ರೆ ಅವರು ನಮ್ಮ ಹಾಗೇನೆ ದ್ವೈತದಲ್ಲೇ ಇದ್ದಾರೆ. ಎಲ್ಲ
ಅವರು ನಮ್ಮ ಹಾಗೆನೇ ಸಾಧನೆ ಮಾಡ್ತಾರೆ. ಆದರೆ ಒಂದು ಚೂರು ವ್ಯತ್ಯಾಸ ಏನಂದ್ರೆ, ದ್ವೈತವೇ ಇರಬೇಕು ಎಂದು ಆಗ್ರಹ ಇಟ್ಟು ಅದ್ವೈತಿಗಳನ್ನು, ಅದ್ವೈತ ಸಂಪ್ರದಾಯವನ್ನು, ಅದ್ವೈತ ಶಾಸ್ತ್ರಗಳನ್ನು, ಅದ್ವೈತ ಆಚಾರ್ಯರನ್ನು ನಿಂದೆ ಮಾಡಿ 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 ನಾವು ದ್ವೈತವೇ ಇರಬೇಕು ಎಂದು ಆಗ್ರಹ ಇಟ್ಕೊಂಡ್ರೆ ಅಷ್ಟೇ ವ್ಯತ್ಯಾಸ ಅಲ್ಲವೇ? ವ್ಯತ್ಯಾಸ ಎಲ್ಲಿ? ದ್ವೈತವನ್ನು ಆಗ್ರಹದಿಂದ ನೋಡುತ್ತಾ ದ್ವೈತವಿರಲೇಬೇಕು, ಇದ್ದೇ ಇದೆ, ನಾವೇ ಹೇಳ್ತೀವಿ ದ್ವೈತವು ಇದ್ದೇ ಇದೆ, ಇರಲೇಬೇಕು. ನಾವು ರೈಲು ಹತ್ತಿ ಬೆಂಗಳೂರಿಗೆ ಹೋಗಬೇಕು, ರೈಲ್ವೆ ಸ್ಟೇಷನ್ ಇಲ್ಲಿ ಎಂದು ಹೇಳ್ತೀವಿ. ಅಲ್ಲಿ ಹೋದಾಗ ರೈಲು ಬಂದಿದೆ ಹತ್ತಿ ಎಂದು ಹೇಳ್ತೀವಿ. ಅವ್ರು ಹೇಳ್ತಾರೆ, ನೋಡಿ ನಾವು ರೈಲು ಹತ್ತಿದ್ದೇವೆ. ಕೆಲವರೇನು ಹೇಳ್ತಾರೆ, ಬೆಂಗಳೂರು ಹೋಗ್ತಾ ಇದ್ದೀವಿ ನಿಜ, ಬದರ್ ನಾವು ರೈಲು ಹತ್ತಿದ್ದೇವೆ, ಇದು ರೈಲು, ಇದು ನಾವು ಹತ್ತಿದ್ದೇವೆ, ಇದು ರೈಲು, ಇದು ನಾವು, ಇದು ಹತ್ತಿದ್ದೇವೆ. ಏನಪ್ಪಾ ನೆನಪಿಟ್ಕೋ, ರೈಲು ನಾವು ಹತ್ತಿದ್ದೇವೆ, ರೈಲು ನಾವು ಹತ್ತಿದ್ದೇವೆ. ಅದ್ವೈತಿಗಳು ಹೇಳ್ತಾರೆ, ಹೌದಪ್ಪ ಹತ್ತಿದ್ದೇವೆ, ಅದೇನು ದೊಡ್ಡ ವಿಷಯವ, ದೃಷ್ಟಿ ಬೆಂಗಳೂರು ಮೇಲೆ ಇಟ್ಕೋ ಸಾಕು, ದೃಷ್ಟಿ ಬೆಂಗಳೂರು ಮೇಲೆ ಇಡು, ರೈಲು ಹತ್ತಿದ್ದೇವೆ ಅದೇ ತಲುಪಿಸುತ್ತದೆ ಅಷ್ಟೇ. ಅಲ್ಲಿ ತಲುಪಿದ ನಂತರ ಬೆಂಗಳೂರು ನೋಡ್ಕೊಂಡ್ರೆ ರೈಲು ಮರ್ತೆ ಹೋಗ್ತೀವಿ ಅಲ್ಲವೇ? ದೃಷ್ಟಿ ಬೆಂಗಳೂರಿನಲ್ಲಿಟ್ಟು ರೈಲು ಮರ್ತೆ. ಅವ್ರು ಹೇಳ್ತಾರೆ, ಅಲ್ಲ, ದ್ವೈತ ಮೊದಲು ನೋಡಿ. ದ್ವೈತವೇ ಅಂದ್ರೆ ಪರಮಾತ್ಮಗಿಂತ ದ್ವೈತವು ಹೆಚ್ಚಾಯಿತು. ಅದ್ವೈತಿಗಳೆನ್ನುವವರು ದ್ವೈತದಲ್ಲೇ ಇರುವುದರಿಂದ ಆ ದ್ವೈತವನ್ನೇ ಸಾಧನ ಮಾಡಿ ದೃಷ್ಟಿ ಪರಮಾತ್ಮ ಮೇಲೆ ಇಡುತ್ತಾರೆ. ಅದರಿಂದ ಆ ದ್ವೈತವೇ ಮುಂದು ದ್ವೈತ ಕಡೆಗೆ ದೃಷ್ಟಿಲ್ಲದೆ ಇರುವುದರಿಂದ, ಪರಮಾತ್ಮ ಮೇಲೆ ಇಡುವುದರಿಂದ ಅದೇ ಕರಗಿ ಹೋಗಿ, ಅಂದ್ರೆ ನಾನು ಭಗವಂತ ಎಂಬ ಸಂಬಂಧವು ಕರಗಿ ಹೋಗಿ ಬ್ರಹ್ಮರೂಪವಾಗಿ ಬಿಡ್ತಾರೆ. ಈಗ ಇನ್ನು ಕೆಲವರು ಏನ್ ಮಾಡ್ತಾರೆ, ನಾನು ಭಗವಂತ ಎಂಬ ಈ ಭೇದ ಬುದ್ಧಿ ಇದೆಲ್ಲ, ಈ ದ್ವೈತ 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 ಇದನ್ನೇ ಒತ್ತೆತ್ತಿ ಹೇಳಿ ಇದರ ಮೇಲೇನೆ ಸಾಧನ ಮೇಲೇನೆ ಹೆಚ್ಚು ಆಗ್ರಹ. ನಾವು ರೈಲು ಅಷ್ಟೇ, ಸೀಟ್ ಬಗ್ಗೆ ಜನರು ಜಗಳ ಮಾಡ್ತಾರೆ. ಏನು, ರೈಲಿನಲ್ಲಿ ಹತ್ತಿದ ನಂತರ ಜನರಲ್ ಕಂಪಾರ್ಟ್ಮೆಂಟ್ ಪೂರ್ವ ಕಾಲದಲ್ಲಿ, ಈ ಕಾಲದಲ್ಲಿ ರಿಸರ್ವೇಶನ್ಗಳು ಹೆಚ್ಚಿವೆ, ಪೂರ್ವ ಕಾಲದಲ್ಲಿ ಜನರಲ್ ಕಂಪಾರ್ಟ್ಮೆಂಟೇ ಪ್ರಯಾಣ ಮಾಡೋದು. ಆದ್ದರಿಂದ ಮೂವರು 40 ಕೂತಿರುವ ಜಾಗದಲ್ಲಿ 5 ಜನರು 6 ಜನರು ಬರ್ತಾರೆ. ಈಗ ಆವಾಗ ಜಗಳ ಮಾಡ್ತಾರೆ, ನೋಡಿ ಅಲ್ಲಿ ಸರಿಯೋ, ಇದು ಬೇಡ ಹೇಳ್ತಾನೆ, ನೀವು ಬೇರೆ ಕಡೆ ಹೋಗು, ಈಗ ಜಗಳ ಮಾಡ್ತಾರೆ. ಕೆಲವರು ಹೇಳ್ತಾರೆ, ಆಯ್ತಪ್ಪ ಈಗ ಅರ್ಧ ಗಂಟೆಗೆ ಬಂದೇ ಬಂತು, ಇಳಿದು ಬಿಡ್ತೀವಿ, ಏಕೆ ಎಲ್ಲೋ ಒಂದು ಕಡೆ ನಿಂತಿರೋದು ಕೂತಿರೋದು, ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರಲ್ಲ, ಅರ್ಧ ಗಂಟೆ ಅಲ್ಲ 5 ನಿಮಿಷನೂ ನನಗೆ ಜಾಗ ಕೊಡಲೇಬೇಕು, ನಾನು ಕೂತೇ ಇರ್ತೀನಿ, 5 ನಿಮಿಷನೂ ನಾನು ಬಿಡಲ್ಲ. ಅಂದರೆ ದಾರಿ ಯಾರಿಗೆ ಮುಖ್ಯವಾಗುತ್ತದೋ ಆ ದಾರಿಯನ್ನೇ ಆಗ್ರಹವಿಟ್ಕೊಂಡು ಹಾಗೇ ಇದ್ದು ಬಿಟ್ಟರೆ, ನೀವು ಅಲ್ಲಿ ತಲುಪಿದ ನಂತರ ನಿಮಗೆ ದಾರೇ ಕಂಡು ಬರುತ್ತದೆ. ವೈಕುಂಠಕ್ಕೆ ಹೋದ ನಂತರನೂ ಭಗವಂತ ಬೇರೆ, ನಾನು ಬೇರೆ, ಭಗವಂತ ಬೇರೆ, ನಾನು ಬೇರೆ, ಯಾಕಂದ್ರೆ ಅದು ಗಟ್ಟುಗೊಳಿಸಿಕೊಂಡಿದ್ದೀಯಲ್ಲ. ಅಲ್ಲಿ ವೈಕುಂಠ ಹೋದ ನಂತರನೂ ಭಗವಂತ ಬೇರೆ, ನಾನು ಬೇರೆನೇ, ಅಲ್ಲಿ ಹೋದರೂ ನಿಮಗೆ ಲಾಕ್ಡೌನೇ ಕಂಡು ಬರ್ತದೆ ವೈಕುಂಠಕ್ಕೆ ಹೋದ ನಂತರ. ಅದ್ವೈತಿಗಳು ಏನು ಹೇಳ್ತಾರೆ ಅಂದ್ರೆ, ಲಾಕ್ಡೌನ್ ಬೇಡಪ್ಪ, ಸುಮ್ಮನೆ ಲಾಕ್ಡೌನ್ ಟೆಂಟೇಟಿವ್ ಇದೆ, ಅದರ ಮೇಲೆ ದೃಷ್ಟಿ ಇಡಬೇಡ. ನೀವು ಲಾಕ್ಡೌನ್ ಇದ್ದರೂ ಇಲ್ಲದಿದ್ದರೂ ವೇದಾಂತ ಚಿಂತನದಲ್ಲಿ ದೃಷ್ಟಿ ಇಡು, ಲಾಕ್ಡೌನ್ ಇದ್ದೋ ಇಲ್ಲವೋ ಅದರ ಕಡೆ ದೃಷ್ಟಿ ಹೋಗಲ್ಲ. ಹಾಗೆ ಪರಮಾತ್ಮ ತತ್ವ ಮೇಲೆ ದೃಷ್ಟಿ ಇಡು. ಆದ್ದರಿಂದ ಅದಕ್ಕೋಸ್ಕರ ನೋಡಿ, ಉಪಾಸನೆಗಳಿವೆ. ಉಪಾಸನೆಗಳಲ್ಲಿ ದ್ವೈತ ವಿಶಿಷ್ಟಾದ್ವೈತನೇ ಇರುತ್ತದೆ. ಕೆಲವು ಉಪಾಸನೆಗಳಲ್ಲಿ ಪೂರ್ತಿ ದ್ವೈತ, ಕೆಲವರಲ್ಲಿ ಸ್ವಲ್ಪ ವಿಶಿಷ್ಟಾದ್ವೈತ ಕಂಡು ಬರುತ್ತದೆ. ಶಂಕರ ಭಾಷ್ಯ ನೋಡಿದ್ದರೆ ಪ್ರತೀಕೋಪಾಸನದಲ್ಲಿ ಪೂರ್ತಿ ದ್ವೈತ ಕಂಡು ಬರುತ್ತಾ ಇದೆ, ಅಹಂಗ್ರಹೋಪಾಸನದಲ್ಲಿ ವಿಶಿಷ್ಟಾದ್ವೈತ ಕಂಡು ಬರ್ತಾ ಇದೆ. ಆದರೆ ಶಂಕರರು ಭಗವಂತನ ಮೇಲೆ ದೃಷ್ಟಿ ಇಟ್ಟು ಭಗವಂತನ ಗುಣಗಳ ಮೇಲೆ ಇಷ್ಟು ಉಪಾಸನ ಮಾಡುವುದರಲ್ಲಿ ಆ ಉಪಾಸನದಲ್ಲೇ ದೃಷ್ಟಿ ಇಟ್ಟರೆ ಹೊರತು ನಾನು ಬೇರೆ, ನಾನು ಬೇರೆ, ನಾನು ಬೇರೆ, ಆ ಬೇರೆ ಮೇಲೆ ಹೆಚ್ಚು ಒತ್ತಿ 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 ಅಷ್ಟು ಹೇಳಲಿಲ್ಲ. ಉಪಾಸನಾ ಭಾಗದಲ್ಲಿ ಶಂಕರ ಭಾಷ್ಯದಲ್ಲಿ ಕಂಡು ಬರ್ತದೆ. ಅವರು ಅದರಲ್ಲಿ ಆ ವಿಷಯವನ್ನು ನೋಡಿ, ರೈಲು ಹತ್ತು, ನಾನು ಬೆಂಗಳೂರು ಹೋಗ್ತೀನಿ ಎಂದು ಹೇಳಿದ್ದೆ. ಅವರು ನಿಮ್ಮನ್ನು ಸೆಂಡ್ ಆಫ್ ಮಾಡುವುದಕ್ಕೆ ಬಂದ, ಅಂದರೆ ರೈಲು ಹತ್ತಿಸಿ ನೋಡಲಿಕ್ಕೆ, ಅದಕ್ಕೆ ಬೀಡ್ಕೋಲು ಹೇಳುವುದ ಏನು ಹೇಳ್ತಾರೆ, ಬೀಡ್ಕೊಳ್ಳುವುದಕ್ಕೆ ಬಂದ. ಅವನು ಹೇಳ್ತಾನೆ, ನೋಡು ರೈಲು ಹತ್ತುತ್ತಾ ಇದ್ದೀವಿ, ರೈಲು ಬೇರೆ ನೀನು ಬೇರೆ, ನೆನಪಿಟ್ಕೋ, ರೈಲು ಬೇರೆ ನೀನು ಬೇರೆ, ರೈಲಿನಲ್ಲಿ ಕುಳಿತಿರ್ತೀವಿ, ಆದರೆ ರೈಲು ಬೇರೆ ನೀನು ಬೇರೆ. ಅವ್ರು ಹೇಳ್ತಾನೆ, ಗೊತ್ತಪ್ಪ ರೈಲು ಹತ್ತುವನು ನನ್ಗೆ ಗೊತ್ತಿಲ್ಲವಾ, ಮತ್ತೆ ನೆನಪಿಟ್ಕೋ, ಮತ್ತೊಂದು ಸಲ ಹೇಳ್ತೀನಿ, ರೈಲು ಬೇರೆ ನೀನು ಬೇರೆ. ನೀವು ರೈಲು ಹತ್ತುತ್ತಾ ಇದ್ದೀವಿ, ನೀನು ಮನುಷ್ಯ, ಇದು ರೈಲು, ನೀನು ಮನುಷ್ಯ, ಇದು ರೈಲು. ಈ ರೈಲಿನಲ್ಲಿ ನೀವು ಹತ್ತುತ್ತಾ ಇದ್ದೀವಿ. ಯಾವ್ದು ರೈಲು ಮುಟ್ಟಿ ನೋಡು, ಇದು ರೈಲು. ಈ ಕೈ ಯಾರು, ಇದು ನೀನು. ಇದು ಯಾವುದು, ಇದು ರೈಲು. ಇದು ನೋಡು, ಇದು ಯಾವುದು, ಇದು ರೈಲು, ಇದು ನೀನು. ನೆನಪಿಟ್ಕೊ. ಮತ್ತೊಂದ್ಸಲ ನೋಡು, ಇದು ರೈಲು, ಇದು ರೈಲು. ಇದೇ ಜಪ ಮಾಡು,
ಅಲ್ಲಿ ಹೋಗಿ ಇಳಿಯುವವರೆಗೂ ಇದು ರೈಲು, ಇದು ನಾನು, ಇದು ರೈಲು, ಇದು ನಾನು, ಇದು ರೈಲು, ಇದು ನಾನು, ಅದು ಬೇರೆ, ನಾನು ಬೇರೆ. ಜಪ ಮಾಡ್ತಾ ಇರು, ಮರಿಬೇಡ. ಅವರು ಹೇಳಿದ, ನಾನು ಜಪ ಮಾಡದಿದ್ದರೆ ಬೆಂಗಳೂರು ಬಂದಾಗ ನನ್ನನ್ನು ಇಳಿಯೋಕೆ ಬಿಡಲ್ಲವಾ ಏನು? ನನ್ನ ರೈಲಲ್ಲಿ ಕೂರಿಸ್ತಾರ ಏನು? ಅಲ್ಲಿ ಹೋದ ನಂತರ ನನ್ನನ್ನು ಬಿಡಲ್ಲವಾ? ಏನಪ್ಪಾ ನೀವು ಜಪ ಮಾಡಲಿಲ್ಲ, ರೈಲ್ ಬೇರೆ ನಾನು ಬೇರೆ, ರೈಲ್ ಬೇರೆ ನಾನು ಬೇರೆ, ನೀವು ಜಪ ಮಾಡಲಿಲ್ಲ ಅದರಿಂದ ನಿನ್ನನ್ನು ಬಿಡು, ರೈಲು ಇಳಿಯೋದಕ್ಕೆ ಬಿಡಲ್ಲ, ನೀವು ಇಲ್ಲೇ ಕಟ್ಟು ಹಾಕ್ತೀವಿ ಎಂದು ಹೇಳ್ತಾರೆ. ಏನೋ ಕೆಲವರು ಅದನ್ನೇ ಒಂದು ಆಗ್ರಹ ಇಟ್ಟು, ಈಗ ಅದ್ವೈತಿಗಳು ನಮ್ಮ ಶತ್ರುಗಳು, ಅವರನ್ನು ದ್ವೇಷಲೇ ಮಾಡಬೇಕು, ಆವಾಗಲೇ ನಿಮಗೆ ಭಗವತ್ ಪ್ರಾಪ್ತಿಯ. ಎಲ್ಲರೂ ದ್ವೈತದಲ್ಲೇ ಇದ್ದಾರೆ, ದ್ವೈತದಲ್ಲೇ ಮಾಡ್ತಾರೆ. ಆದರೆ ಆ ಕಡೆಗೆ ದೃಷ್ಟಿ ಬೇಡ, ಭಗವಂತನ ಮೇಲೆ ದೃಷ್ಟಿ ಇಡು. ಭಗವತ್ ಸ್ವರೂಪ ನೋಡುತ್ತಾ ಭಾವನ ಮಾಡುತ್ತಾ 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 ನಮ್ಮನ್ನೇ ಮರೆತು ಹೋಗ್ತೀವಿ. ನಾವು ಭಗವಂತ ಇದು ಇದು ಎಲ್ಲ ಈ ದೇಶ ಕಾಲ ಡಿಸ್ಟೆನ್ಸ್ಗಳು ಸಂಬಂಧಗಳು ಮರ್ತೆ ಹೋಗ್ತೀವಿ ಅಷ್ಟೇ. ನೋಡಿ, ಉಪಾಸನ ನಾವು ಮಾಡ್ತೀವಿ, ದ್ವೈತಿಗಳು ಎಂದುಕೊಳ್ಳುವವರು ಮಾಡ್ತಾರೆ. ಯಾರಿದ್ದಾರೋ ಗೊತ್ತಿಲ್ಲ, ಯಾರಿದ್ದಾರೆ ಅವರು. ನಾವು ಯಾರನ್ನು ಪ್ರತ್ಯೇಕವಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ. ಬಗೆ ಬಗೆ ಜನರಿದ್ದಾರೆ, ಅನೇಕ ಸಂಪ್ರದಾಯಗಳು, ಅನೇಕವರಲ್ಲಿ ಯಾರಿದ್ದಾರೋ ಅವರು. ಆ ಭಾವ, ಆ ಸಿದ್ಧಾಂತ ನಮ್ಮನ್ನು ಸುಮ್ಮನೆ ಇದಕ್ಕೆ ವ್ಯತ್ಯಾಸವೇನೋ ಎಂದು ಹೇಳ್ತಾ ಇದ್ದೀವಿ. ಅದರಿಂದ ಇವರು ಉಪಾಸನ ಮಾಡುವಾಗ ಹೇಗಿರಬೇಕಷ್ಟೇ. ಅವರನ್ನು ನಿಂದೆ ಮಾಡುವುದು ನಮ್ಮ ಉದ್ದೇಶವಲ್ಲ. ಅವರಿಷ್ಟ, ಅವರು ಹೇಗೆ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಲಿ, ಅವರಿಷ್ಟ. ಅದಕ್ಕೆ ನಾವು ವಿರೋಧಿಗಳಲ್ಲ. ಆದರೆ ನಮ್ಮ ಶಂಕರರ ಸಂಪ್ರದಾಯದಲ್ಲಿ ದ್ವೈತದಲ್ಲೇ ಇರುತ್ತೀವಿ. ಯಾರಾದರೂ ಕೇಳಿದ್ದರೆ ದ್ವೈತವಿದೆಯಾ ಅಂದ್ರೆ ಹೌದು ಎಂದು ಹೇಳ್ತೀವಿ ಅಷ್ಟೇ. ಕೇಳಿದರೆ ಹೌದು ಎಂದು ಹೇಳ್ತೀವಿ, ಬಿಡ್ತೀವಿ. ಮತ್ತೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಮಾಡಬೇಕಾಗಿಲ್ಲ. ಓಕೆ, ದ್ವೈತವನ್ನೇ ಮನಸ್ಸಿನಲ್ಲಿಟ್ಕೊಂಡು ಒಂದು ತರ್ಕ ಮಾಡಿ ದ್ವೈತ 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 ಅದನ್ನೇ ಕಂಠಸ್ಥ ಮಾಡಿ ಅದನ್ನೇ ನೆನಪಿಟ್ಕೊಂಡು ಇದು ರೈಲು 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 ರೈಲು, ನೀವು ರೈಲು ಹತ್ತಿದೀವಿ ನೆನಪಿಟ್ಕೋ, ಹೇಳು ಇದು ರೈಲು ಇದು ರೈಲು ಇದು ರೈಲು. ನಾನು ಹೇಳ್ತಾನೆ, ರೈಲು ರೈಲು ನೆನಪಿಸೋದು ಏಕಪ್ಪ, ಭಗವಂತನನ್ನೇ ಬೆಂಗಳೂರೇ ನೆನಪಿಸ್ಕೊಳ್ತೇನೆ ನೇರಾಗಿ. ಅಲ್ಲ, ನೀವು ರೈಲು ರೈಲು ಇದು ರೈಲು ಇದು ರೈಲು ಇದು ನಾನು ಇದು ರೈಲು ಇದು ನಾನು ಇದು ರೈಲು ಹೇಳಲೇಬೇಕು. ಆದ್ದರಿಂದ ನಾವು ಇದನ್ನು ಆಗ್ರಹ ಮಾಡಲ್ಲ ಅಷ್ಟೇ. ಭಗವಂತ ಭಾವದಲ್ಲೇ ಇರು. ಆ ಸಂಬಂಧ ಏನೋ ಗೊತ್ತಿಲ್ಲ, ಅದೇ 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 ಹತ್ತಿರಕ್ಕೆ ಹೋಗಿ ಹೋಗಿ ನೀನು ಭಗವಂತ ಎಂಬುದು ಮಧ್ಯದಲ್ಲಿ ದೇಶ ಕಾಲ ಡಿಸ್ಟೆನ್ಸ್ ಮುಳುಗಿ ಹೋಗುತ್ತದೆ. ಅಷ್ಟ ಭಗವಂತನ ದರ್ಶನ ದೃಷ್ಟಿ ಭಗವಂತನ ಮೇಲೆ ಇರಲಿ. ಭಗವದ್ ಭಾವವೇ ಮಾಡ್ಕೋ, ಭಗವಂತನನ್ನೇ ಕೇಳ್ಕೊ. ನಿಮ್ಮ ಸ್ವರೂಪವೇನು ನೀವು ಬೇಡ್ಕೊ, ಅವನೇ ಕೊಡ್ತಾನೆ. ಅವರ ಸ್ವರೂಪವೇನೋ ಅವನೇ ಕೊಡ್ತಾನೆ. ಅಂದರೆ ಭಗವತ್ ಸ್ವರೂಪವನ್ನು ನಾವು ದರ್ಶನ ಮಾಡಿಕೊಳ್ಳುವುದಕ್ಕೆ ನಮ್ಮ ಮನಸ್ಸನ್ನು ಅಡ್ಡಿ ಮಾಡಬಾರದು, ಪೂರ್ವಾಗ್ರಹಗಳು ಇಟ್ಕೊಳ್ಳಬಾರದು. ಒಂದು ಭಕ್ತಿ ಮಾತ್ರ ಇಟ್ಕೋ ಸಾಕು, ಅಲ್ಲವೇ? ಆ ಆಗ್ರಹ ಇಟ್ಕೊಳ್ಳದಿದ್ದರೆ ಅದೇ ಅದೇ ಮನಸ್ಸು ಭಾವನ ಮಾಡ್ತಾ ಮಾಡ್ತಾ ಕರಗಿ ಹೋಗಿ ನಾನು ನೀನು ಇದು ಇದು ಎಲ್ಲ ಕರಗಿ ಹೋಗಿ ಭಗವಂತ ಮಯವೇ ಆಗಿಬಿಡ್ತದೆ. ಆವಾಗ ವೈಕುಂಠಕ್ಕೆ ಹೋದಾಗ ಭಗವಂತ ತನ್ನ ಸ್ವರೂಪವನ್ನೇ ಹೇಳ್ಕೊಡ್ತಾನೆ. ಅದರಿಂದ ಅದು ಅದ್ವೈತ ಜ್ಞಾನಕ್ಕೆ ಸಾಧನವಾಗುತ್ತದೆ. ಅದ್ವೈತ ಅಂದ್ರೆ ಅರ್ಥವೇನು? ನಮ್ಮ ದೃಷ್ಟಿಯಿಂದ ನೋಡದೆ ಭಗವದ್ ದೃಷ್ಟಿಯಿಂದ ನೋಡುವುದು. ಭಗವದ್ ದೃಷ್ಟಿಯಿಂದ ಭಗವಂತನ ಹೇಗಿರುತ್ತಾನೆ? ಒಂದು ಪ್ರಶ್ನೆ ನೋಡಿ. ಭಗವದ್ ದೃಷ್ಟಿಗೆ ಜಗತ್ತು ಹೇಗಿರುತ್ತದೆ? ಭಗವದ್ ದೃಷ್ಟಿಗೆ ಜೀವರು ಹೇಗಿರುತ್ತಾರೆ? ಭಗವದ್ ದೃಷ್ಟಿಗೆ ತನಗಿಂತ ಜೀವರು ಬೇರೆ ಇರುತ್ತಾರೆ, ಅಥವಾ ಜೀವರು ತನ್ನಲ್ಲೇ ಇದ್ದಂತೆ ಕಂಡು ಬರ್ತಾರ, ತಾನೇ ಆಗಿಬಿಟ್ಟಂತೆ? ಭಗವಂತನಿಗೆ ತನಗಿಂತ ಜಗತ್ತು ಬಿಡಿಯಾಗಿ ಕಂಡು ಬರುತ್ತದೆ. ಭಗವಂತನ ದೃಷ್ಟಿಗೆ ಜಗತ್ತು ತಾನಾಗೆ, ಜೀವರು ತಾನಾಗೆ, ತಾನಾಗೆ, ಎಲ್ಲವೂ ತಾನಾಗಿಯೇ, ತನಗಿಂತ ಬೇರೆಯಾಗಲಿ ಸ್ವತಂತ್ರವಾಗಲಿ ಯಾವುದೂ ಇಲ್ಲ ಎಂದು ಭಗವದ್ ದೃಷ್ಟಿ, ಭಗವಂತನ ಜ್ಞಾನ ದೃಷ್ಟಿ. ಈಗ ನಮ್ಮ ದೃಷ್ಟಿ ಇಟ್ಕೊಂಡಾಗ ನಮಗೆ ಭಗವಂತನ ಬೇರೆ, ನಾವು ಯಾಕಂದ್ರೆ ನಾನು ಎಂದು ಜೀವ ಬುದ್ಧಿ ಇದೆ ಅಲ್ಲವೇ? ಅದರಿಂದ ನಮ್ಮ ದೇಹ ದೃಷ್ಟಿ, ಇಂದ್ರಿಯಗಳ ದೃಷ್ಟಿ, ಮನಸ್ಸಿನ ದೃಷ್ಟಿಗೆ ನಮಗೆ ಭಗವಂತನ ಬೇರೆ ಎಂದು ಅನಿಸುತ್ತದೆ. ಅನಿಸಲಿ. ಆದರೆ ನಮ್ಮ ದೃಷ್ಟಿಯನ್ನು ಬಿಡಿಸಿಕೊಂಡು ಭಗವಂತನ ದೃಷ್ಟಿಗೆ ತರಳುವುದನ್ನು ಅದ್ವೈತ ಸಾಧನ ಹೇಳ್ತೀವಿ. ನಮ್ಮ ದೃಷ್ಟಿಯನ್ನು ಬಿಡಿಸಿಕೊಂಡಂದ್ರೆ ಆಗ್ರಹ ಮಾಡಬೇಡ. ನಾನು 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 ಎಂದು ಆಗ್ರಹ ಮಾಡಬೇಡ. ನಾನು ಎಂಬುದು ಒತ್ತಿ ಒತ್ತಿ ಹೇಳಬೇಡ, ಆಗ್ರಹ ಮಾಡಬೇಡ. ಭಗವಂತ, ಭಗವಂತನ ದೃಷ್ಟಿ, ಭಗವಂತನ ಗುಣಗಳು, ಭಗವಂತನ ಮಹಿಮೆ, ಭಗವಂತನ ಸ್ವರೂಪ ದೃಷ್ಟಿಗೆ ಜೀವ ಜಗತ್ತುಗಳು ಹೇಗಿರುತ್ತಾರೋ ಅದು ಭಗವಂತನಿಗೆ ಗೊತ್ತು. ಅದರಿಂದ ನಾವು ಆ ಭಗವಂತನ ಕಡೆಗೆ, ಭಗವಂತನ ಸ್ವರೂಪ, ಭಗವಂತನ ಅನುಭವದಲ್ಲಿ ಮುಳುಗಿರೋಣ. ನಾವು ಆ ಭಗವಂತನ ಕಡೆಗೆ ಹೋಗಿಬಿಡ್ತೀವಿ. ಆ ದೃಷ್ಟಿಯಿಂದ ನಮಗೆ ಜಗತ್ತು ಬಿಡಿಯಾಗಿಲ್ಲ. ಇಷ್ಟೇ ಅದ್ವೈತಿಗಳಿಗೆ ದ್ವೈತಿಗಳಿಗೆ ಇಷ್ಟೇ ವ್ಯತ್ಯಾಸ.
ಅವರು ನಮ್ಮ ದೃಷ್ಟಿಯಿಂದ ಭಗವಂತನನ್ನು ನೋಡಿ ನಮಗೆ ಜಗತ್ತು ಕಂಡು ಬರ್ತಾ ಇದೆ, ಮಿಕ್ಕ ಜೀವರು ಕಂಡು ಬರ್ತಾ ಇದ್ದಾರೆ, ಭಗವಂತ ಇದ್ದಾನೆ, ನಾನಿದ್ದೇನೆ. ಈ ನನ್ನ ದೃಷ್ಟಿಯನ್ನೇ ನಾನು ಆಗ್ರಹವಿಟ್ಟುಕೊಂಡು ಇದೇ ದೃಷ್ಟಿ ವೈಕುಂಠಕ್ಕೆ ಹೋದ ನಂತರನೂ ಇದೇ ದೃಷ್ಟಿ ಇರಬೇಕು. ಅಂದ್ರೇನು? ಉದಾಹರಣೆಗೆ ಹೇಳ್ತೀನಿ ನೋಡಿ. ರಾಮಚಂದ್ರ ಕೈಕೇಯಿ ಅಮ್ಮ ವರಗಳನ್ನು ಕೇಳ್ಕೊಂಡಾಗ ನೀವು ಕಾಡಿಗೆ ಹೋಗಬೇಕು ಅಂದ್ರೆ ಆಯ್ತು ಹೋಗ್ತೀನಿ ಎಂದು ಹೇಳ್ತಾನೆ. ಆದ್ರೆ ಸ್ವಲ್ಪ ಅಪ್ಪ ಪ್ರಸನ್ನವಾಗಲಿ, ಅಪ್ಪಕ್ಕೆ ಒಪ್ಪಿಸ್ತೀನಿ, ಅಪ್ಪ ನೀವೇನು ಬೇಜಾರು ಮಾಡ್ಕೊಳ್ಳಬೇಡ, ನಾನು ಸಂತೋಷದಿಂದ ಹೋಗ್ತಾ ಇದ್ದೀನಿ, ನೀವು ಕೊಟ್ಟಿದ್ದು ನನಗೆ ಒಂದು ದೊಡ್ಡ ಅದೃಷ್ಟ, ನನಗೆ ವರ, ನೀವು ಮಾಡುವುದು ನನಗೆ ದೊಡ್ಡ ಅನುಗ್ರಹ, ನೀವು ಆಶೀರ್ವಾದ ಮಾಡಿ ಅಷ್ಟೇ, ನನ್ನನ್ನು ನಗುತ್ತಾ ಸಂತೋಷದಿಂದ ನೀವು ಆಶೀರ್ವಾದ ಮಾಡಿ ನಾನು ಸಂತೋಷದಿಂದ ಹೋಗುವಕ್ಕೆ ಸಿದ್ಧವಾಗಿದ್ದೇನೆ, ನಾನು ಸೌಭಾಗ್ಯ ಎಂದು ತಿಳ್ಕೊಳ್ತೀನಿ, ನಿಮಗೆ ಸೇವೆ ಮಾಡುವುದು ನಿನಗೋಸ್ಕರ 14 ವರ್ಷ ಕಾಡಿನಲ್ಲಿರುವುದು ದೊಡ್ಡ ವಿಷಯವಾ, ನಾನು ಆನಂದದಿಂದ ಹೋಗ್ತಾ ಇದ್ದೇನೆ ಎಂದು ಅಪ್ಪಕ್ಕೆ ಹೇಳಿ ಒಪ್ಪಿಸಿ ಅವರು ನಗುತ್ತಾ ಇದ್ದರೆ ಹೋಗ್ತೀನಿ, ಇಷ್ಟೇ ನನಗೆ ಬೇಕು, ಬೇರೆ ಏನಿಲ್ಲ. ಇಲ್ಲದಿದ್ದರೆ ಈಗ ಭಗವಂತ ಯಾವ ಮೂಡ್ನಲ್ಲಿದ್ದಾನೋ 14 ವರ್ಷ ಇದೇ ದುಃಖದ ಮೂಡೇ ಇರುತ್ತದೆ ಅಲ್ಲವೇ? ಕೆಲವರು ಏನೋ ಆಕ್ಸಿಡೆಂಟ್ ಆಯಿತು, ನೋವಾಯಿತು, ಅಥವಾ ಏನೋ ಬೆಡ್ ರಿಡನ್ ಇದ್ದಾರೆ, ನೀವು ಅವರನ್ನು ಆ ಸ್ಥಿತಿಯಲ್ಲಿ ನೋಡಿ ಹೋದರೆ ಈಗ ಮತ್ತೆ 5 ವರ್ಷ ನಂತರ ಬಂದಾಗ 5 ವರ್ಷ ನಿಮ್ಮ ಮನಸ್ಸಿನಲ್ಲಿ ಇದೇ ಚಿತ್ರ ಇರುತ್ತದೆ ಅಲ್ಲವೇ? ನೀವು ಹೋದ ನಂತರ 3 ತಿಂಗಳಿಗೆ ಅವರು ಸರಿಯಾಗ್ತಾನೆ, ನಡೆಯುತ್ತಾನೆ, ಎಲ್ಲ ಕೆಲಸ ಮಾಡ್ಕೊಳ್ತಾನೆ, ಎಲ್ಲ ಚೆನ್ನಾಗಿದ್ದಾನೆ, ಆವಾಗ ಏನೋ ಸ್ವಲ್ಪ ಇತ್ತು, ಆದರೆ ನಿಮಗೆ 5 ವರ್ಷ ಇದೇ ಚಿತ್ರ ಇರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಅಲ್ಲವೇ? ಹಾಗೆ ನಾವು ಸಾಧನ ಮಾಡುವಾಗ ನಾನು ಭಗವಂತ ಈ ಜಗತ್ತು ಎಂದು ಯಾವ ಸ್ಥಿತಿ ಇದೆಯೋ ಇದನ್ನೇ ಆಗ್ರಹದಿಂದ ಇಡುವುದು ಬೇಡ, ಇಷ್ಟೇ ಹೇಳ್ತೀವಿ. ನಮ್ಮ ದೃಷ್ಟಿಯನ್ನು ಪಕ್ಕಕ್ಕಿಟ್ಟು ಭಗವದ್ ದೃಷ್ಟಿಯನ್ನು ಪಡ್ಕೊಳ್ಳುವಕ್ಕೆ ಪ್ರಯತ್ನ ಮಾಡು. ಅದರಿಂದ ನಾವು ಇರುವ ಪ್ರಸ್ತುತ ಸ್ಥಿತಿಯನ್ನು, ಸದ್ಯಸ್ಥಿತಿಯನ್ನು ಆಗ್ರಹದಿಂದ ಇಟ್ಕೊಳ್ಳಬೇಡ. ಇದ್ದೇವೆ ಏಕೆ? ದೃಷ್ಟಿ ಭಗವಂತನ ಮೇಲೆ ಇಡು, ಭಗವದ್ ಭಾವದಲ್ಲಿಡು ಅಷ್ಟೇ. ಅದೇ ಮಾಡ್ತಾ 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 ಕೊನೆಗೆ ಈಗ ಇರುವ ಸ್ಥಿತಿ ಇನ್ನು ಮುಂದೆ ಇರಲ್ಲ, ಮುಂದೆ ಹೋಗ್ಬಿಡ್ತಾರೆ. ಆದ್ದರಿಂದ ಅವರು ಯಾರೋ ಆಸ್ಪತ್ರೆಯಲ್ಲಿ ಇರುವವರನ್ನು ನೋಡಿದ್ದರೆ ನೀವು, ಈಗ ನೀವು ಮತ್ತೆ ಈ ಕಾಲದಲ್ಲಿ ಸೆಲ್ ಫೋನ್ ಬಂದಿದೆ, ತೋರಿಸುವುದು ಈಸಿ. ಪೂರ್ವ ಕಾಲದಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಹೋಗುವಾಗ ಮತ್ತೆ ತೋರಿಸಕ್ಕೆ ಆಗಲ್ಲ, ಕ್ಯಾಮರಾ ಇಲ್ಲ, ಚಿತ್ರ ಇಲ್ಲ. 3 ತಿಂಗಳಿಗೆ ಸರಿ ಆಗ್ತಾನೆ, ಬಟ್ ನೀವು ನೋಡಕ್ಕಾಗಲ್ಲ. ಎಲ್ಲೋ ಅಮೆರಿಕಾದಲ್ಲಿ ಇರ್ತಾನೆ, 5 ವರ್ಷದ ನಂತರ ಬರ್ತಾನೆ, ಬರಕ್ಕೆ ಆಗಲ್ಲ. ಆವಾಗ ಏನ್ ಮಾಡ್ತೀವಿ? ಇವನು ಮತ್ತೆ ಏನು ಚೆನ್ನಾಗಿ ನಿಂತುಕೊಂಡು ನಗುತ್ತಾ ಇದ್ದಾನೆ, ಈ ಸೀನ್ ನೋಡಿದ್ದರೆ ಇದೇ ಸೀನ್ ಮನಸ್ಸಿನಲ್ಲಿ ಇಟ್ಕೊಳ್ತಾನೆ, 5 ವರ್ಷವರೆಗೆ ಅದೇ ಇರ್ತದೆ. ಸಮಥಿಂಗ್ ಲೈಕ್ ದಟ್. ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ದೀನಿ. ಹಂಗೆ ನಾವು ಈ ಭಗವಂತನು, ನಾನು, ಈ ಜಗತ್ತೆಲ್ಲ ನಾನು ಜೀವನ ಅಜ್ಞಾನ ದೃಷ್ಟಿಯಿಂದ ನೋಡ್ತಾ ಇದ್ದೇನೆ, ಇದನ್ನೇ ಇಷ್ಟು ಆಗ್ರಹ ಬೇಡ ಅಲ್ಲವೇ? ಆದರೆ ದೃಷ್ಟಿ ಭಗವಂತನ ಮೇಲೆ ಇರಲಿ. ಅದೇ ನಂತರ ಇನ್ನೂ ಹತ್ತಿರಕ್ಕೆ ಆ ಭಾವವು ಗಟ್ಟಿಯಾಗುತ್ತಾ ಹತ್ತಿರಕ್ಕೆ ಹೋಗ್ತಾ ಹೋಗ್ತಾ ನಾನು ನನ್ನನ್ನೇ ಮರೆತು ಹೋಗ್ತೀನಿ. ನನ್ನನ್ನು ಮರೆತು ಹೋದಾಗ ನನ್ನ ಜೀವ ದೃಷ್ಟಿಯನ್ನು ಮರೆತು ಹೋಗ್ತೀನಿ. ಆವಾಗ ಭಗವದ್ ದೃಷ್ಟಿಗೆ ಬಂದು ಬಿಡ್ತೀನಿ. ಭಗವದ್ ದೃಷ್ಟಿಗೆ ಜಗತ್ತು ಜೀವಗಳು ಯಾವುದು ಬಿಡಿಯಾಗಿಲ್ಲ, ಎಲ್ಲವೂ ಬ್ರಹ್ಮಮಯವಾಗಿದೆ. ಅದರಿಂದ ಇದನ್ನು ನೀವು ಉಪಾಸನ ರೂಪವಾಗಿ ಮಾಡಬಹುದು, ಜ್ಞಾನ ರೂಪವಾಗಿ. ಜ್ಞಾನ ರೂಪವಾಗಿ ಮಾಡಿದ್ದಾಗ ಈಗಲೇ ತಕ್ಷಣವೇ ಭಗವದ್ ದೃಷ್ಟಿ, ಪರಮಾತ್ಮನ ಕಡೆಯ ದೃಷ್ಟಿ ಈಗಲೇ ಅನುಭವಕ್ಕೆ ಬರುತ್ತದೆ. ಇಲ್ಲದಿದ್ದರೆ ಸ್ವಲ್ಪ ನಿಧಾನವಾಗಿ ಭಾವನೆಯಲ್ಲಿ ಮುಳುಗುತ್ತಾ ಬ್ರಹ್ಮಲೋಕಕ್ಕೆ ಹೋದ ನಂತರ ಆದರೂ ಬರುತ್ತದೆ. ಆದ್ದರಿಂದ ಯಾರು ಸಾಧನವನ್ನು ಆಗ್ರಹ ಮಾಡುವವರೇ ಅದ್ವೈತಕ್ಕೆ ವಿರೋಧಿಗಳು. ಅದ್ವೈತಿಗಳು ಸಾಧನ ವಿಷಯದಲ್ಲಿ ಆಗ್ರಹವಿಡದೆ ಸಾಧನ ಸ್ಥಿತಿಯನ್ನು ಬಳಸಿಕೊಳ್ತಾರೆ. ರೈಲು ಬಳಸ್ತಾರೆ, ರೈಲು ಹತ್ತುತ್ತಾರೆ, ರೈಲು ಮೇಲೆ ಜಪ ಮಾಡಲ್ಲ, ರೈಲು ಮೇಲೆ ಧ್ಯಾನ ಮಾಡಲ್ಲ ಅಷ್ಟೇ. ರೈಲು ಬಳಸ್ತಾರೆ, ಧ್ಯಾನ ಮಾಡಲ್ಲ, ಆ ಆಗ್ರಹವನ್ನೇ ಮಾಡಲ್ಲ ಅಷ್ಟೇ. ಓಕೆ. ಸೊ ಅದರಿಂದ ಉಪಾಸನಕರು ಆಗ್ರಹ ಮಾಡದೆ ಉಪಾಸನ ಮಾಡಿರುವವರು ಅಲ್ಲಿ ಹೋದ ನಂತರ ಜ್ಞಾನಿಗಳಾಗ್ತಾರೆ. ಭಗವತ್ ತತ್ವ, ಭಗವಂತನ ಅನುಗ್ರಹದಿಂದ ಅಲ್ಲಿ ಭಗವತ್ ತತ್ವ ಗೊತ್ತಾಗುತ್ತದೆ. ಯಾರು ಆಗ್ರಹ ಮಾಡಿ ಇಟ್ಕೊಳ್ತಾರೋ ಅಲ್ಲಿ ಹೋದ ನಂತರ ಇಲ್ಲಿರುವಾಗ ಹೇಗೆ ಅವನು ಬೇರೆ ನಾನು ಬೇರೆ ಇದ್ದೀವೋ ಅಲ್ಲಿ ಹೋದ ನಂತರ ಅದೇ ಇಟ್ಕೊಳ್ಳಿ. ಅಂದ್ರೆ ನಿಮ್ಮ ಮನಸ್ಸಿಗೆ ನಾನು ಬೇರೆ ಅವರು ಬೇರೆ ಎಂಬ ಸಂಸ್ಕಾರವನ್ನು ಅಕಾರಣವಾಗಿ ಗಟ್ಟಿಗೊಳಿಸುತ್ತಾ ಇದ್ದಾರೆ ಜನರು. ನೋಡಿ,
ಯಾವುದೇ ಆಗ್ರಹ ಮಾಡಿಟ್ಟರೆ ಆ ಆಗ್ರಹವೇ ಒಂದು ಸಂಸ್ಕಾರ ಆಗಿಬಿಡ್ತದೆ. ಆ ಸಂಸ್ಕಾರ ಇದ್ದರೆ ನೀವು ಯಾವ ಲೋಕಕ್ಕೆ ಹೋದರೂ ನಿಮ್ಮ ಸಂಸ್ಕಾರವೇ ನಿಮಗೆ ಅಲ್ಲಿ ಕಂಡು ಬರುತ್ತದೆ. ಈಗ ನಿಮ್ಗೆ ದಾಟುವಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಜನರು ಹೇಳ್ತಾರೆ, ರಾಗದ್ವೇಷ ಆಗ್ರಹ ಯಾವುದೂ ಬೇಡ. ರಾಗ ದ್ವೇಷ ಆಗ್ರಹ ಯಾವುದೂ ಬೇಡ. ಟೇಕ್ ಇಟ್ ಲೈಟ್ಲಿ. ದೃಷ್ಟಿ ಭಗವಂತನ ಮೇಲೆ ಇಟ್ಕೋ. ಸಂದರ್ಭ ಬಂದಾಗ ಅದು ಏನಿರುತ್ತದೋ ಅದೇ ಆಗ್ತದೆ. ಅದರ ಮೇಲೇನೆ ಹೆಚ್ಚಾಗಿ ಮಾಡಬೇಡ. ಮಂಡನ ಮಿಶ್ರ ನೋಡಿದ್ದರೆ ಶಂಕರರ ಜೀವನದಲ್ಲಿ, ಅಂದ್ರೆ ಆ ಕಥಾ ಎಷ್ಟರ ಮಟ್ಟಿಗೂ ನಿಜವೋ ಗೊತ್ತಿಲ್ಲ, ಕೆಲವರು ಹೌದೋ ಅಲ್ಲವೋ ಏನೇನೋ ಹೇಳ್ತಾರೆ. ನಾವು ನೋಡಿ ಎರಡು ಇದೆ ಪದ್ಧತಿಗಳು. ಚಾರಿತ್ರಿಕ ದೃಷ್ಟಿಯ ನೋಡಿದ್ದರೆ ಕೆಲವು ಪೌರಾಣಿಕ ಘಟನೆಗಳು ಅಥವಾ ಶಂಕರಾಚಾರ್ಯರ ಜೀವನದಲ್ಲಿ ಕೆಲವು ಘಟನೆಗಳು ಹೌದೋ ಅಲ್ಲವೋ ಎಂದು ಸಂದೇಹ ಉಂಟು ಮಾಡುವ ಹಾಗೆ ಇವೆ. ಏಕೆಂದ್ರೆ ಚಾರಿತ್ರಿಕ ದೃಷ್ಟಿಯ ನೋಡಿದ್ದರೆ ಈಗ ನಾವು ಚಾರಿತ್ರಿಕ ದೃಷ್ಟಿ ಏನು ಮಾಡಕ್ಕಾಗ್ತದೆಯಾ? ಪ್ರತಿಯೊಂದು ಘಟನಕ್ಕೆ ಪ್ರೂಫ್ ಏನಿರಲ್ಲ, ಇರುತ್ತದೆ. ಆದ್ದರಿಂದ ಕೆಲವರು ಹೌದೋ ಅಲ್ಲವೋ ಎಂದು ಸಂದೇಹ ಮಾಡ್ತಾರೆ. ಇರಬಹುದು, ನಮಗೆ ಗೊತ್ತಿಲ್ಲ, ಸಂದಿಗ್ಧವಿರಬಹುದು, ನಾವು ಬಿಡ್ತೀವಿ. ನಾವು ಆ ಕಥೆಯಲ್ಲಿ ಬಂದಿರುವ ಘಟನದಿಂದ ನಾವು ಏನು ಕಲಿಯಬೇಕು ಸಾಧಕರು ಇದೇ ನೋಡ್ತೀವಿ. ಈ ದೃಷ್ಟಿಯ ನೋಡಿದ್ದರೆ ಪುರಾಣ ಕಥೆಗಳಲ್ಲಿ ಕೆಲವು ಸತ್ಯ ಘಟನೆಗಳಿವೆ, ಕೆಲವು ಭಕ್ತರಿಗೋಸ್ಕರ ಮಾಡಿರುವ ಕಲ್ಪಿತ ಕಥೆಗಳು ಇವೆ. ಎರಡು ಮಿಕ್ಸ್ ಆಗಿಬಿಟ್ಟಿವೆ. ಸ್ವಲ್ಪ ಅಂಶ, ಒಂದು ಚೂರು ಅಂಶ, ಒಂದು ಚೂರು ಸತ್ಯ. ಅಂದ್ರೆ ಕೆಲವು ಘಟನೆಗಳು ಸತ್ಯ ಇದೆ, ಸ್ವಲ್ಪ ಪೋಯೆಟಿಕ್ ಬ್ಯೂಟಿಯಿಂದ ಆಲಂಕಾರಿಕ ಭಾಷೆಗೋಸ್ಕರ ಸ್ವಲ್ಪ ಆ ಘಟನೆಗಳಲ್ಲಿ ಒಂದು ಚೂರು ಹೀಗೆ ಹೀಗೆ ಬದಲಾಯಿಸಿ ಸ್ವಲ್ಪ ಮಾಡಿದ್ದಿದೆ. ಹಾಗೆ ಆಗಿರಲೂಬಹುದು. ಶಂಕರರ ಜೀವನ ನಮಗೆ ಗೊತ್ತಿಲ್ಲ. ಆದ್ದರಿಂದ ಮಂಡನ ಮಿಶ್ರರ ಕಥೆ ನೋಡಿಕೊಂಡರೆ, ಮಂಡನ ಮಿಶ್ರ ಶ್ರದ್ಧಾಳುವು. ಅವನಿಗೆ ಮೋಕ್ಷ ಅಂದ್ರೆ ಇಷ್ಟ, ಪರಮಾತ್ಮ ಅಂದರೆ ಭಕ್ತಿ ಇದೆ, ಶ್ರದ್ಧಾಳುವು, ಸಾಧನ ಮಾಡಿ ಪರಮಾತ್ಮ ಪಡ್ಕೊಳ್ಳಬೇಕೆಂದಿದೆ. ಆದರೆ ಅವರ ನಂಬಿಕೆ ಏನಿದೆ ಅಂದ್ರೆ ಕರ್ಮದಿಂದಲೇ ಭಗವತ್ ಪ್ರಾಪ್ತಿ ಆಗುತ್ತದೆ ಎಂದು ನಂಬಿಕೊಂಡ ಅಷ್ಟೇ. ಅವರು ಜಿಜ್ಞಾಸು ಅಲ್ಲ ಎಂದಲ್ಲ, ಅವರಿಗೆ ಒಳ್ಳೆಯ ವೈರಾಗ್ಯ ಇದೆ, ಒಳ್ಳೆಯ ಜಿಜ್ಞಾಸು, ಭಗವತ್ ಪ್ರಾಪ್ತಿ ಆಗಬೇಕು. ಆದರೆ ಕರ್ಮ ಎಂಬುದು ದೊಡ್ಡ ಒಳ್ಳೆಯ ಸಾಧನ ಅಲ್ಲವೇ? ಭಗವದ್ ಉಪಾಸನಾ ಕರ್ಮ ಮಾಡುತ್ತಾ ಇದರಿಂದಲೇ ಭಗವತ್ ಪ್ರಾಪ್ತಿ ಆಗುತ್ತದೆ ಎಂದು ಸಿನ್ಸಿಯರ್ ಆಗಿ ನಂಬಿಕೊಂಡ. ಅವರಲ್ಲಿ ಮೋಸ ಕಪಟ ಆಗ್ರಹವೇನಿರಲಿಲ್ಲ. ಅವರು ಅದೇ ನಿಜ ಅನ್ಕೊಂಡು ನಂಬಿ ಇದ್ದಾನೆ. ಶಂಕರರು, ನೀವು ಆಗ್ರಹವಿಟ್ಕೊಂಡಿದ್ದು ಅನಾವಶ್ಯಕ ಅಪ್ಪ, ಅದು ಸತ್ಯವಲ್ಲ. ನೀವು ಈಗಿನ ಜೀವಸ್ಥಿತಿಯಲ್ಲಿರುವಾಗ ನಿಮಗೆ ಈಶ್ವರ ಬೇರೆ ಜೀವ ಬೇರೆ ಅನಿಸುತ್ತಾ ಇದೆಲ್ಲ. ಜೀವ ಬೇರೆ ಈಶ್ವರ ಬೇರೆ, ಈ ಅನಿಸಿಕೆಯನ್ನೇ ನೀವು ಇಟ್ಟುಕೊಂಡು ಇದನ್ನೇ ಆಗ್ರಹ ಇಟ್ಟುಕೊಳ್ಳುವುದರಿಂದ ನೀವು ಕರ್ಮದಲ್ಲೇ ನಿಂತು ಬಿಟ್ಟಿದ್ದೀವಿ. ಉಪನಿಷತ್ತು ಗುರುಗಳ ಹತ್ತಿರ ಹೋಗಲಿಲ್ಲ, ವೇದಾಂತ ನೀನು ಕೇಳಲಿಲ್ಲ. ಈಗ ನಾನು ಅದಕ್ಕೋಸ್ಕರನೇ ಬಂದೆ. ಇಲ್ಲಿ ನೋಡಿ, ಸಿನ್ಸಿಯರ್ ವ್ಯಕ್ತಿ ಇದ್ದರೆ ಚರ್ಚೆ ಮಾಡಕ್ಕಾಗ್ತದೆ, ದುರಾಗ್ರಹಿ ಜೊತೆಗೆ ಚರ್ಚೆ ಮಾಡಕ್ಕಾಗಲ್ಲ. ಮಂಡನ ಮಿಶ್ರ ವಾಸ್ ಎ ಓಪನ್ ಮೈಂಡೆಡ್. ಅವರು ಕರ್ಮಠ, ಕರ್ಮದಿಂದಲೇ ಮೋಕ್ಷ, ಕರ್ಮ ಉಪಾಸನದಿಂದಲೇ ಮೋಕ್ಷ ಬರುತ್ತದೆ ಎಂದು ತಿಳ್ಕೊಂಡ. ಆದರೆ ಒಂದು ಸೈಡ್ ಓಪನ್ನೆಸ್ ಇತ್ತು. ಅದಕ್ಕೋಸ್ಕರನೇ ಶಂಕರರ ಜೊತೆಗೆ ಚರ್ಚೆ ಮಾಡಿದ. ಮಾಡ್ತಾ 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 ಕೇಳಿದರೆ ಹೌದು ಶಂಕರರು ಹೇಳಿದ್ದೇ ಸರಿ ಎಂದು ಅವರಿಗೆ ಮನಸ್ಸಿಗೆ ಆ ದುರಾಗ್ರಹ ಬಿಟ್ಟು ಹೋಯಿತು. ದೆನ್ ಅವರು ನಿಜವಾಗಿ ಅದ್ವೈತಿ ಆಗಿದ್ದಾರೆ, ಜ್ಞಾನಿಯಾಗಿದ್ದಾರೆ. ಹಾಗೆ ಪೀಪಲ್ ಓಪನ್ ಆಗಿರಬೇಕೇ ಹೊರತು ಯಾವುದೇ ಹಂತದಲ್ಲಿ ನಾವಿರ್ತೀವೋ ಆ ಹಂತವನ್ನು ಅತಿ ಆಗ್ರಹ ಮಾಡಬಾರದು. ನೀವು ಕರ್ಮಯೋಗ ಮಾಡುವಾಗ ಕರ್ಮಯೋಗವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವುದು ಬೇರೆ, ದುರಾಗ್ರಹದಿಂದ ಮಾಡುವುದು ಬೇರೆ, ವ್ಯತ್ಯಾಸ ಇರುತ್ತೆ. ಸಗುಣ ಬ್ರಹ್ಮೋಪಾಸನ, ಸಗುಣ ಬ್ರಹ್ಮ ಅಂದ್ರೆ ರಾಮ ಕೃಷ್ಣ ಶಿವ ತುಂಬಾ ಇಷ್ಟ, ಪ್ರೀತಿಯಿಂದ ಮಾಡಿ ಸಗುಣ ಬ್ರಹ್ಮವನ್ನು, ರಾಮಚಂದ್ರ ಆಗಲಿ ನಿಮ್ಮ ಇಷ್ಟ ದೇವತ ರಾಮನಾದರೆ ರಾಮಾಯಣವನ್ನು ಪ್ರೀತಿಯಿಂದ ಓದುತ್ತಾರೆ, ಸಗುಣ ಪರಮಾತ್ಮ ಲೀಲೆಗಳನ್ನು ಪ್ರೀತಿಯಿಂದ ಕೇಳ್ತಾರೆ, ಭಕ್ತಿ ಭಾವದಿಂದ ಕೇಳ್ತಾರೆ. ಕೃಷ್ಣ ಭಕ್ತಿ ಆದರೆ ಕೃಷ್ಣ, ಶಿವ ಆದರೆ ಶಿವ, ದೇವಿ ಲಲಿತಾ ಅಂದ್ರೆ ಲಲಿತಾ. ನೀವು ಸಗುಣ ಬ್ರಹ್ಮವನ್ನು ಭಕ್ತಿಯಿಂದ ಮಾಡಿ, ಅದಕ್ಕೆ ಅಡ್ಡಿ ಇಲ್ಲ, ಅದು ಸಂತೋಷದಿಂದ ಒಪ್ಕೊಳ್ತೀವಿ, ಏನಿಲ್ಲ. ಆದರೆ ಯಾವುದೋ ಒಂದು ಮನಸ್ಸಿನ ಇಂಟೆಲೆಕ್ಚುವಲ್ ಕಾನ್ಸೆಪ್ಚುವಲ್ ಆಗ್ರಹ ಬೇಡ, ಅಷ್ಟೇ ಹೇಳಿ. ಏಕೆಂದರೆ ಬೆಳಗ್ಗೆ ಇಂಗ್ಲಿಷ್ ಪ್ರವಚನದಲ್ಲಿ ಹೇಳಿದ್ದೀವಿ ನೋಡಿ, ಇಂಟೆಲೆಕ್ಟ್ ಹ್ಯಾಸ್ ಎ ಸ್ಟ್ಯಾಂಡ್ ಪಾಯಿಂಟ್ ಅಂಡ್ ಒಪಿನಿಯನ್, ಮನಸ್ಸು ಹ್ಯಾಸ್ ಗಾಟ್ ಎನ್ ಎಮೋಷನ್. ಮನಸ್ಸಿಗೆ ಭಾವ ಇರುತ್ತದೆ, ಸೆಂಟಿಮೆಂಟ್ ಇರುತ್ತದೆ, ಪ್ರೇಮ ಇರುತ್ತದೆ. ಅದಕ್ಕೆ ಪ್ರೇಮ ಸ್ವಾರ್ಥ ಆಗಬಾರದು, ಸ್ವಾರ್ಥ ಅಂದ್ರೆ ಭೋಗ ಬುದ್ಧಿ ಬರಬಾರದು. ಭೋಗ ಬುದ್ಧಿ ಕರಗಿಸು, ರಾಗದ್ವೇಷ ಕರಗಿಸಿರುವ ಪ್ರೇಮ ಇರಲಿ. ರಾಗ ಸಮೇತ ದ್ವೇಷ ಸಮೇತ ಪ್ರೇಮ, ಈರ್ಷ ಸಮೇತ ಪ್ರೇಮ, ಅಹಂಕಾರ ಸಮೇತ ಪ್ರೇಮ ಇದ್ದರೆ ಅದು ಸ್ವಾರ್ಥ ಆಗುತ್ತದೆ. ಅದರಿಂದ ಅಹಂ ಇಲ್ಲದ
ಕಾಮ ಇಲ್ಲದ ಪ್ರೇಮ, ಕ್ರೋಧವಿಲ್ಲದ ಪ್ರೇಮ, ಈರ್ಷ್ಯ ಇಲ್ಲದ ಪ್ರೇಮ. ಪ್ರೇಮ ಶುದ್ಧವೇ, ಪ್ರೇಮವು ಒಳ್ಳೆಯದೇ. ಪ್ರೇಮ ಅದರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹಗಳನ್ನು ಕರಗಿಸಿರುವ ಪ್ರೇಮ ಇರಲಿ. ಅದು ಮನಃಶುದ್ಧಿ. ಮನಃಶುದ್ಧಿಯಲ್ಲಿ ಭಗವದ್ ಭಾವ ಇರಲಿ. ಏಕೆ ಅಂದ್ರೆ ಆ ಭಾವ, ಎಮೋಷನ್, ಆ ಸೆಂಟಿಮೆಂಟು, ಆ ಪ್ರೇಮ ಇರಬೇಕಂದ್ರೆ ಭಗವಂತನ ಸ್ಮರಣ ಇರಬೇಕು, ಭಗವಂತನ ಗುಣಗಳ ಭಾವನೆ ಇರಬೇಕು ಅಷ್ಟೇ. ಆ ಭಾವನದಲ್ಲಿ 2 ಅಂಶಗಳಿವೆ. ಭಗವಂತನ ಸ್ಮರಣ, ಭಗವಂತನ ಭಾವವು, ಭಾವ ಅಂದ್ರೆ ಭಕ್ತಿಭಾವ. ಭಕ್ತಿಭಾವಕ್ಕೋಸ್ಕರ ಭಗವಂತನ ಸ್ಮರಣ, ಭಗವಂತನ ಕಲ್ಪನಾ, ಯೋಚನೆ ಇರಲಿ. ಆದರೆ ಯೋಚನದಲ್ಲಿ ಒಂದು ರಿಲೇಶನ್ಶಿಪ್ ಇದೆ ನೋಡಿ, ಅದು ಬೇಡ. ಆ ರಿಲೇಶನ್ಶಿಪ್ ಆಗ್ರಹ ಬೇಡ ನೋಡಿ. ಆ ರಿಲೇಶನ್ಶಿಪ್ ನಲ್ಲಿ ಏನು ಮಾಡ್ತೀವಿ, ಭಗವಂತ ಇವನು, ನಾನಿವನು ಎಂದು ಗಟ್ಟಿಗೊಳಿಸ್ತೀವಿ. ಆ ಸಂಬಂಧವನ್ನು ಗಟ್ಟಿಗೊಳಿಸಿದ್ದರೆ ಅಲ್ಲಿಗೆ ಸಿಕ್ಕಾಕೊಳ್ತೀವಿ. ಆದ್ದರಿಂದ ನಾವು ಭಗವಂತನಲ್ಲಿ ಬುದ್ಧಿ ಏನು ಮಾಡುತ್ತದೆ, ಒಂದು ಸ್ಟ್ಯಾಂಡ್ ಪಾಯಿಂಟ್ ಇಟ್ಕೊಂಡು, ಒಂದು ದೃಷ್ಟಿ ಇಟ್ಕೊಂಡು ಒಂದು ಅಭಿಪ್ರಾಯವನ್ನು ಇಟ್ಕೊಳ್ತದೆ. ಆ ಅಭಿಪ್ರಾಯವು, ಆ ದೃಷ್ಟಿ ಪಕ್ಷಪಾತವಾಗಿ ಆಗ್ರಹ ಇಟ್ಕೊಳ್ಳಬೇಡ. ಅದನ್ನೇ ವಿವಿಧ ದೃಷ್ಟಿಗಳಿಂದ, ವಿವಿಧ ದೃಕ್ಕೋಣಗಳಿಂದ ನೋಡಿದ್ದರೆ ಒಂದು ವಸ್ತುವು ಕುರಿತಿನ ನಮ್ಮ ಜ್ಞಾನ ಬಹುಮುಖೀನವಾಗುತ್ತದೆ. ಅನೇಕ ಸ್ಟ್ಯಾಂಡ್ ಪಾಯಿಂಟ್ಗಳನ್ನು ನೋಡಿದ್ದರೆ ವಸ್ತುವಿನ ತಿಳುವಳಿಕೆ, ವಸ್ತುವಿನ ಅಭಿಪ್ರಾಯ ವ್ಯಾಪಕವಾಗುತ್ತದೆ. ಒಂದೇ ದೃಷ್ಟಿಯಲ್ಲಿಟ್ಕೊಂಡರೆ ವಸ್ತುವಿನ ತಿಳುವಳಿಕೆ ಒಂದು ಪಕ್ಷಪಾತ, ಏಕಮುಖ ದೃಷ್ಟಿ ಆಗುತ್ತದೆ, ಒನ್ ನ್ಯಾರೋ ದೃಷ್ಟಿ ಆಗುತ್ತದೆ. ಅದರಿಂದ ಇನ್ನೊಂದು ದೃಷ್ಟಿಯನ್ನು ವಿರೋಧ ಮಾಡುವುದು, ಒಂದು ದೃಷ್ಟಿಯನ್ನು ಆಗ್ರಹದಿಂದ ಇಟ್ಕೊಳ್ಳುವುದು. ಬೌದ್ಧಿಕವಾಗಿ ಮನಸ್ಸು ಓಪನ್ ಆಗಿದ್ದರೆ ಬಹುಮುಖೀನ ಇರುತ್ತದೆ, ವಿವಿಧ ದೃಷ್ಟಿಗಳು, ವಿವಿಧ ಇದು. ಅದರಿಂದ ಭಗವಂತನ ಪೂರ್ಣ ದೃಷ್ಟಿ ಬಂದಾಗ ಆಗ್ರಹ ಬಿಡುತ್ತದೆ, ಭಾವನೆ ಇರುತ್ತದೆ. ಬುದ್ಧಿಯಿಂದ ಚಿಂತನ ಮಾಡುವುದು, ಹೃದಯದಿಂದ ಭಾವನೆ ಮಾಡುವುದು, ಇಷ್ಟರ ಮಟ್ಟಿಗೆ ಪರವಾಗಿಲ್ಲ. ಆದರೆ ಬುದ್ಧಿಯಲ್ಲಿ ಒಂದಾನೊಂದು ದೃಷ್ಟಿ ಇದೆ ನೋಡಿ, ಆ ಒಂದಾನೊಂದು ದೃಷ್ಟಿಗೆ ಸಿಕ್ಕಾಕೊಳ್ಳುವುದು ಅದು ಬೇಡ. ಅದು ಮನುಷ್ಯನನ್ನು ಸಂಕುಚಿತ ಮಾಡುತ್ತದೆ, ಪರಿಮಿತ ಮಾಡುತ್ತದೆ, ಲಿಮಿಟ್ ಮಾಡುತ್ತದೆ, ನ್ಯಾರೋ ಮೈಂಡ್ ಮಾಡಿಬಿಡುತ್ತದೆ. ಏಕೆಂದರೆ ಒಂದೇ ವಸ್ತುವನ್ನು ನೋಡಿ, ಸಿಂಪಲ್ ಉದಾಹರಣೆ ಹೇಳ್ತೇನೆ. ನಾನು ಈ ವ್ಯಕ್ತಿ ಆಗುವುದರಿಂದ ಈ ವ್ಯಕ್ತಿಯಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ದೃಷ್ಟಿಯಿಂದ ನನ್ನನ್ನು ನೋಡ್ತಾ ಇದ್ದೀರಿ. ನಿಜವಾಗಿ ನಾನು ಯಾರು ಎಂಬುದು ನಿಮಗೆ ಗೊತ್ತಿದ್ದು ಲಿಮಿಟೆಡ್. ಏಕೆಂದರೆ ನೀವು ನಿಮ್ಮ ಶರೀರ ಸ್ಥಾನ, ನೀನು ನಿನ್ನ ಜಾಗದಲ್ಲಿದ್ದು ನೀನು ನೀನಾಗಿದ್ದು ನನ್ನನ್ನು ನೋಡ್ತಾ ಇದ್ದೀರಿ, ನಾನು ನಾನಾಗಿದ್ದು ನಿನ್ನನ್ನು ನೋಡ್ತಾ ಇದ್ದೀನಿ. ಇಬ್ಬರ ಸ್ಟ್ಯಾಂಡ್ ಪಾಯಿಂಟ್ ಸೇರಿಸಿ ನೋಡು. ನೀನು ನಾನು ಇಬ್ಬರಿದ್ದೀವ? ನೀನು ನಾನು ಇಬ್ಬರು ಯಾವಾಗಿರ್ತೀವಿ ಅಂದರೆ, ನಾನೆಂಬ ದೃಷ್ಟಿ ಇಟ್ಕೊಂಡು ನಿನ್ನನ್ನು ನೋಡ್ತಾ ಇದ್ದೀನಿ, ನೀನು ಎಂಬ ದೃಷ್ಟಿ ಇಟ್ಕೊಂಡು ನೀನು ನನ್ನನ್ನು ನೋಡ್ತಾ ಇದ್ದೀವಿ. ಸೊ ವಿ ಇಂಡಿವಿಜುವಲಿ ಎಕ್ಸ್ಕ್ಲೂಡ್ ಈಚ್ ಅದರ್. ಹಾಗಲ್ಲ. ನಾನು ಎಂಬುದು ಒತ್ತಬೇಡಿ, ಆಗ್ರಹ ಮಾಡಬೇಡಿ. ನಾನೆಂಬುದು ಒಂದು ಅರಿವಷ್ಟೇ, ಅದರಲ್ಲಿ ನಾನು ಬೇಡ, ಅರಿವಿರಲಿ. ನಾನೆಂಬುದು ಆಗ್ರಹ ಬೇಡ. ಏಕೆಂದರೆ ನೀನು ಅರಿವಿನಲ್ಲಿದೆ, ನಾನು ಅರಿವಿನಲ್ಲಿದೆ. ನೀನು ನೋಡಿ, ನೀನು ಎಂಬುದು ಎಲ್ಲಿದೆ ನನಗೆ ಗೊತ್ತಾಗ್ತಾ ಇದೆ, ಅರಿವಿನಲ್ಲಿ. ನಾನು ಅರಿವಿನಲ್ಲಿ, ಆ ಅರಿವಿನಲ್ಲೇ ಮುಳುಗಿರಿ. ನೀನು ನಾನು ಎರಡು ಕರಗಿ ಹೋಗ್ತವೆ, ಅರಿವೇ ಮುಳುಗುತ್ತವೆ. ಹಾಗೆ ನಾವು ಒಂದೇ ದೃಷ್ಟಿ, ಒಂದಾನೊಂದು ದೇಹ, ಇಂದ್ರಿಯ, ಮನಸ್ಸುಗಳ ದೃಷ್ಟಿಗೆ ಸಿಕ್ಕಾಕೊಂಡು ಅದರಲ್ಲೇ ಇದ್ದು ಆಗ್ರಹ ಮಾಡುವುದರಿಂದ ಇದೆಲ್ಲ ಜಗಳ ಆಗ್ತಾ ಇದೆ. ಬುದ್ಧಿಯ ಒಂದು ವೃತ್ತಿ, ಒಂದು ಸ್ಟ್ಯಾಂಡ್ ಪಾಯಿಂಟ್, ಒನ್ ನ್ಯಾರೋ ಸ್ಟ್ಯಾಂಡ್ ಪಾಯಿಂಟ್ಗೆ ಇಟ್ಕೊಳ್ಳಿ. ಪ್ರಪಂಚ, ನಾಮರೂಪ ಪ್ರಪಂಚ ಒಂದಾನೊಂದು ದೃಷ್ಟಿಗೆ ಪರಿಮಿತವಾಗಿಲ್ಲ. ಪ್ರಪಂಚ ಬಹುಮುಖೀನವಾಗಿದೆ. ಇಟ್ ಹ್ಯಾಸ್ ಗಾಟ್ ಮಲ್ಟಿಪಲ್ ಸ್ಟ್ಯಾಂಡ್ ಪಾಯಿಂಟ್ಸ್ ಅಲ್ಲವೇ? ನೀವು ಆಕಾಶವನ್ನು ನೋಡುವಾಗ ಒಂದು ಪಾಯಿಂಟ್ ಇಟ್ಟುಕೊಂಡು ಆಕಾಶ ನೋಡ್ತಿರಲ್ಲ, ಅಂದ್ರೆ ಪಾಯಿಂಟ್ ಆಫ್ ಸ್ಪೇಸ್ ಇಟ್ಟುಕೊಂಡರೆ ಆಕಾಶ ಕಂಡು ಬರ್ತದೆ. ನೀವು ಪಾಯಿಂಟ್ ಆಫ್ ಸ್ಪೇಸ್ ಬಿಟ್ಟರೆ ತನ್ನಿದ್ದೆಯಲ್ಲಿರುವ ಹಾಗಿರ್ತೀರಿ. ಜಸ್ಟ್ ಲೈಕ್ ಡೀಪ್ ಸ್ಲೀಪ್, ನಿದ್ರಾ. ಸುಷುಪ್ತಿಯಲ್ಲಿ ಯು ಹ್ಯಾವ್ ನೋ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಸ್ಪೇಸ್. ಸ್ಪೇಸ್ ಇಲ್ಲ, ಸ್ಟ್ಯಾಂಡ್ ಪಾಯಿಂಟ್ ಇಲ್ಲ. ಎಚ್ಚರದಲ್ಲಿ ಏನಾಗ್ತದೆ, ನಾನು ಎಂಬುದು ಒಂದು ಸ್ಟ್ಯಾಂಡ್ ಪಾಯಿಂಟ್ ಇಟ್ಕೊಂಡ್ರೆ ನಾನು ಮಿಕ್ಕ ಎಂಬುದು ದ್ವೈತ ತೋರುತ್ತದೆ ಅಷ್ಟೇ. ಇದು ನಾನೆಂಬುದು ಅಹಂಬುದ್ಧಿ ಹೋಗಬೇಕಂದ್ರೆ ಸ್ವಲ್ಪ ಸ್ಟ್ಯಾಂಡ್ ಪಾಯಿಂಟ್ಗಳು ಶಿಫ್ಟ್ ಮಾಡು. ನಾನು ಎಂಬುದು ಬಿಟ್ಟು, ಸಪೋಸಿಂಗ್ ಐ ವಾಸ್ ಬಾರ್ನ್ ಆಸ್ ಯು, ನಿನ್ನ ಸ್ಥಾನದಲ್ಲಿ ನಾನಿದ್ದೆ. ಸ್ವಲ್ಪ ಹೊತ್ತು ಇಮ್ಯಾಜಿನ್ ಮಾಡಿಕೊಂಡೆ, ನಾನು ನಿನ್ನ ಸ್ಥಾನದಲ್ಲಿ ಕುಳಿತುಕೊಂಡು ಶ್ರೋತೃವಾಗಿ ಕೇಳ್ತಾ ಇದ್ದೀನಿ, ಇನ್ನೊಬ್ಬರು ಮಾತಾಡ್ತಾ ಇದ್ದಾರೆ.
ಇದು ಆಶ್ಚರ್ಯವೇ. ಈ ನಾನೆಂಬುದು ಟೆಂಟೇಟಿವ್, ನೀನೆಂಬುದು ಇನ್ನೊಬ್ಬರು, ಮತ್ತೆ ನಾನು ನಿಂದ ನೀನಿಗೂ ಬನ್ನಿ, ನೀನು ನಿಂದ ನನಗೂ ಬನ್ನಿ. ದೀಸ್ ಆರ್ ಆಲ್ ಸ್ಟ್ಯಾಂಡ್ ಪಾಯಿಂಟ್ಸೇ. ನಾನು ನೀನೆಂಬುದು ಒಂದು ಪರಮ ಸತ್ಯ ಅಲ್ಲ. ನಾನು ನೀನೆಂಬುದು ಒಂದು ಪಾರಮಾರ್ಥಿಕ ಸತ್ಯವೇ ಅಲ್ಲ. ಅದು ಟೆಂಟೇಟಿವ್ ದೃಷ್ಟಿ. ಈ ದೃಷ್ಟಿ ಇದ್ದು ಅಲ್ಲಿ ನೋಡ್ತೀನಿ, ಆ ದೃಷ್ಟಿ ಇದ್ದು ಇಲ್ಲಿ ನೋಡ್ತೀವಿ, ಅಷ್ಟೇ ಅಲ್ಲವೇ? ಅಷ್ಟೇ. ಇಷ್ಟು ಮಾತ್ರ ತಿಳಿವಳಿಕೆನೆ ನಮ್ಮ ಬುದ್ಧಿಯನ್ನೇ ಬದಲಾಯಿಸಿಬಿಡ್ತದೆ, ಆಗ್ರಹವನ್ನೇ ಬಿಡಿಸಿಬಿಡ್ತದೆ. ಇದು ಬೇಕು, ಇದು ಬೇಕು. ಈಚ್ ಒನ್ ಈಸ್ ಲುಕಿಂಗ್ ಫ್ರಮ್ ಸ್ಟ್ಯಾಂಡ್ ಪಾಯಿಂಟ್. ಎಲ್ಲರ ಸ್ಟ್ಯಾಂಡ್ ಪಾಯಿಂಟು ನಮ್ಮದೇ. ನಿಮ್ಮ ಸ್ಟ್ಯಾಂಡ್ ಪಾಯಿಂಟು ನಮ್ಮದೇ, ಇನ್ನೊಬ್ಬರ ಸ್ಟ್ಯಾಂಡ್ ಪಾಯಿಂಟು ನಮ್ಮದೇ, ಇನ್ನೊಬ್ಬರದು ನಮ್ಮದೇ, ಇನ್ನೊಬ್ಬರದು ನಮ್ಮದೇ. ಒಂದೇ ವಸ್ತುವನ್ನು 10 ಕೋಣಗಳಿಂದ ನೋಡಿದ್ದರೆ ಎಲ್ಲಾ ದೃಷ್ಟಿಕೋನಗಳು ತಾತ್ಕಾಲಿಕವೇ. ಎಲ್ಲಾ ದೃಷ್ಟಿಕೋನಗಳು ತಾತ್ಕಾಲಿಕವೇ, ಯಾವುದು ನಿಜವಲ್ಲ ಎಂದು ಗೊತ್ತಾಗ್ತದೆ ಅಲ್ಲವೇ? ಇದರಿಂದ ದ ಸ್ಟ್ಯಾಂಡ್ ಪಾಯಿಂಟಿನ ಲಿಮಿಟೇಷನ್, ನೀವು ಯಾವ ದೇಹೇಂದ್ರಿಯ ಮನಸ್ಸುಗಳನ್ನು ಇಟ್ಟುಕೊಂಡು ನೋಡ್ತೀವೋ ಅದು ಕಲ್ಪಿತ ಎಂದು ಗೊತ್ತಾಗ್ತದೆ. ನೀವು ನೋಡಿ, ಮೊದಲು ನೀವು ಯಾವುದೋ ಊರಿನಲ್ಲಿ ಹುಟ್ಟಿದ್ರಿ ಅಲ್ಲವೇ? ಎಲ್ಲರೂ ಯಾವುದೋ ಒಂದು ಊರಿನಲ್ಲೇ ಹುಟ್ಟುತ್ತಾರೆ. ಆ ಊರಿನಲ್ಲೇ ಇರುತ್ತಾನೆ. ಊರೋ ಸಿಟಿಯೋ ಯಾವುದೋ ಒಂದು. ಕೆಲವು ವರ್ಷ ನಂತರ ನೀವು ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತೀರಿ. ಹೋದ ನಂತರನು ಸ್ಟಿಲ್ ಯು ಐಡೆಂಟಿಫೈ ಯುವರ್ ಸೆಲ್ಫ್ ಆಸ್ ನಾನು ಆ ಊರಿನವನು. ಜನರು ಕೇಳ್ತಾರೆ, ನೀವು ಯಾರು? ನಾನು ಕನ್ನಡಿಗ. ಕರ್ನಾಟಕನ? ಹೌದು, ನಾನು ಕರ್ನಾಟಕನೇ. ಕರ್ನಾಟಕದಲ್ಲಿ ಎಲ್ಲಿ? ನಾನು ಹೊಳೆನರಸೀಪುರ. ನೀವು ಅಮೆರಿಕಾಕ್ಕೆ ಹೋಗಲಿ, 10 ವರ್ಷ ಅಲ್ಲಿರಲಿ, ಆದರೆ ನಾನು ಹೊಳೆನರಸೀಪುರ, ನಾನು ಹೊಳೆನರಸೀಪುರ, ನಾನು ಹೊಳೆನರಸೀಪುರ, ಆ ಐಡೆಂಟಿಟಿ ಹಾಗೇ ಇಟ್ಕೊಂಡು ಹೋಗ್ತಾನೆ. ಇದು ಇಟ್ಕೊಂಡು ಹೋದರೆ ನಿಮಗೆ ಪ್ರಪಂಚವೆಲ್ಲವೂ ಹೊಳೆನರಸೀಪುರದಲ್ಲಿ ಇದ್ದು ನೋಡಿದಂತೆಯೇ ಕಂಡು ಬರ್ತದೆ, ಇನ್ನೊಬ್ಬರ ದೃಷ್ಟಿಯೇ ಕಂಡು ಬರಲ್ಲ. ನೀವು ಕೆಲವು ದಿವಸ ನಂತರ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ಹೋಗಿದ್ದೀರಿ. ಅಲ್ಲಿರುವಾಗ ಇಮ್ಯಾಜಿನ್ ಯು ಆರ್ ಎ ಬೆಂಗಳೂರು ಪರ್ಸನ್ ಅಂಡ್ ಯು ಹೊಳೆನರಸೀಪುರ ಇಸ್ ಎ ಫಾರೆನ್ ಟು ಯು. ಮತ್ತೆ ಗೋ ಟು ದಿಲ್ಲಿ, ಮತ್ತೆ ಗೋ ಟು ಅಮೆರಿಕಾಕ್ಕೆ ಹೋಗಿ, ಅಲ್ಲಿಂದ ನೋಡಿ, ಯು ಸಪೋಸಿಂಗ್ ಯು ಆರ್ ಬಾರ್ನ್ ಇನ್ ಅಮೆರಿಕಾ. ಅವಾಗ ಇಂಡಿಯಾ ಏನನ್ಸುತ್ತಿತ್ತು ನಿನಗೆ? ನೀವು ಅಮೆರಿಕಾದಲ್ಲಿ ಹುಟ್ಟಿದ್ದರೆ ಭಾರತ ದೇಶ ಏನನ್ಸುತ್ತಿತ್ತು? ಭಾರತ ದೇಶವೂ ಒಂದು ದೇಶ, ಅಲ್ಲಿಯೂ ಕೆಲವರಿದ್ದಾರೆ ಅಷ್ಟೇ, ಏನನ್ಸಲ್ಲವಲ್ಲ? ಹೀಗೆ ಅಮೆರಿಕಾ ಒಂದು ದೇಶ, ಯುರೋಪ್ ಒಂದು ದೇಶ, ಇಂಗ್ಲೆಂಡ್ ಒಂದು ದೇಶ, ಆಫ್ರಿಕಾ ಒಂದು ದೇಶ, ಚೈನಾ ಒಂದು ದೇಶ. ಎಲ್ಲೋ ಒಂದು ಕಡೆ ನೀವಿದ್ದೀವಿ. ಅರಿವು ಒಂದೇ. ಯು ಕೀಪ್ ಆನ್ ಶಿಫ್ಟಿಂಗ್ ದ ಪ್ಲೇಸಸ್. 4-6 ಜನ್ಮಗಳನ್ನು ಸೇರಿಸಿಕೊಂಡು ಎಲ್ಲಾ ಕಂಟ್ರಿಗಳು ನೋಡಿ, ಕೊನೆಗೂ ಆವಾಗ ಹೇಳಿ, ನೀನು ಯಾರು? ನಾನೆಂಬ ವ್ಯಕ್ತಿ ಅಲ್ಲ, ಹೋಲ್ ವರ್ಲ್ಡ್ ನಾನೇ ಆಗುತ್ತದೆ. ಹೀಗೆ ಎಲ್ಲಾ ಪ್ರಪಂಚ ತಾನೇ ಎಂದು ಆಗುತ್ತದೆ. ಆದ್ದರಿಂದ ನಮಗೆ ದೃಷ್ಟಿಗಳು ಬದಲಾಯಿಸುವುದು ಅಥವಾ ಸುಷುಪ್ತಿ ದೃಷ್ಟಿಯ ನೋಡುವುದು ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ನಮ್ಮ ಎಚ್ಚರದ ವೈಯಕ್ತಿಕ ದೃಷ್ಟಿಯನ್ನು, ವೈಯಕ್ತಿಕತ್ವವನ್ನೇ ಬಿಡಿಸುತ್ತದೆ, ಇಂಡಿವಿಜುವಾಲಿಟಿಯನ್ನು ಕರಗಿಸುತ್ತದೆ. ಅದು ಸುಷುಪ್ತಿ ದರ್ಶನ ಎಂಬುದು. ಸುಷುಪ್ತಿಯನ್ನು ಮತ್ತೆ ನಿದ್ದೆ ಹೋಗುವುದಲ್ಲ, ನಿದ್ದೆಯ ದೃಷ್ಟಿ. ದೃಷ್ಟಿ ಅಂದರೇನು? ಎಚ್ಚರ ದೃಷ್ಟಿಯನ್ನು ಕರಗಿಸುವುದು ನಿಮ್ಮ ಸುಷುಪ್ತಿ ದೃಷ್ಟಿ. ಎಚ್ಚರ ದೃಷ್ಟಿಯ ನಿನ್ನ ಐಡೆಂಟಿಟಿಯನ್ನು ಎರೇಸ್ ಮಾಡುತ್ತದೆ, ಕರಗಿಸಿಬಿಡುತ್ತದೆ. ನಾನು ಯಾರು ಅಂದ್ರೀಗ ಇನ್ನು ಮೇಲೆ ನಾನೊಂದು ಎಚ್ಚರ ವ್ಯಕ್ತಿ ಎಂದು ನೋಡಿಕೊಳ್ಳಲ್ಲ, ಎಚ್ಚರ ವ್ಯಕ್ತಿ ಎಂದು ನೋಡಿಕೊಳ್ಳಲ್ಲ. ಏಕೆ? ಎಚ್ಚರ ವ್ಯಕ್ತಿ ಒಂದು ಸ್ಥಿರವಾಗಿದೆ. ಸಾಮಾನ್ಯವಾಗಿ ಲೌಕಿಕರೇನಿರುತ್ತಾರೆ, ನಾನು ಜಾಗೃತ ವ್ಯಕ್ತಿ. ಈಗ ಎಲ್ಲೇ ಹೋಗು, ಎಷ್ಟು ದಿವಸನೇ ಆಗಲಿ, ನಾನು ಜಾಗೃತ ವ್ಯಕ್ತಿ. ಅದು ಗಟ್ಟಿಯಾಗಿ ಇಟ್ಕೊಳ್ತಾನೆ. ಅದು ಗಟ್ಟಿಯಾಗಿರಬೇಡಪ್ಪ, ಬಿಕಾಸ್ ಅದು ಸುಮ್ಮನೆ ಕರಗಿ ಹೋಗ್ತದೆ. ನೋಡು, ಜಾಗೃತ ವ್ಯಕ್ತಿ ನೀವು ಪರ್ಮನೆಂಟ್ ಅಲ್ಲ. ಕನಸಿಗೆ ಹೋಗ್ತೀವಿ, ನೀವು ಜಾಗೃತ ವ್ಯಕ್ತಿ ಆಗಿದ್ದೀಯಾ? ಕನಸಿನ ವ್ಯಕ್ತಿ, ಜಾಗೃತ ವ್ಯಕ್ತಿ. ಕನಸಿನ ವ್ಯಕ್ತಿ 2 ವ್ಯಕ್ತಿತ್ವವು ನೋಡ್ಕೊಳ್ತಾ ಇದ್ದಾರೆ. ಎನಿ ಇಂಡಿವಿಜುವಾಲಿಟಿ ಇಸ್ ಎ ಟೆಂಟೇಟಿವ್. ಅಯ್ಯೋ, ಅದು ಅಲ್ಲ, ಇದು ಅಲ್ಲ. ಜಾಗೃತ ವ್ಯಕ್ತಿತ್ವ ತಾತ್ಕಾಲಿಕ, ಕನಸಿನ ವ್ಯಕ್ತಿತ್ವ ತಾತ್ಕಾಲಿಕ. 2 ಇಂಡಿವಿಜುವಾಲಿಟೀಸ್ ತಾತ್ಕಾಲಿಕ. 2 ವ್ಯಕ್ತಿತ್ವಗಳು ತಾತ್ಕಾಲಿಕವೇ. ಅಯ್ಯೋ, ನನ್ನ ಒಂದು ಫಿಕ್ಸ್ಡ್ ವ್ಯಕ್ತಿತ್ವವಲ್ಲ ಎಂದು ಗೊತ್ತಾಗ್ತದೆ. ಸುಷುಪ್ತಿ ನೋಡಿದ್ದರೆ ಯಾವ ವ್ಯಕ್ತಿತ್ವವೂ ಅಲ್ಲ. ಹೀಗೆ ವಿಚಾರ ಮಾಡಬೇಕು. ವಿಚಾರ ಅಂದ್ರೆ ಹೀಗೆ ಆಗಬೇಕು. ನಾವು ಜಾಗೃತಿನ ವ್ಯಕ್ತಿತ್ವಕ್ಕೆ ಸಿಕ್ಕಾಕೊಂಡು ಗಟ್ಟಿಯಾಗಿಟ್ಕೊಂಡಿರ್ತೀವಿ. ಕನಸು ನೋಡಿದ್ದರೂ ಜಾಗೃತ ವ್ಯಕ್ತಿತ್ವ ಇಟ್ಟುಕೊಂಡೇ ಕನಸು ನೋಡ್ತೀವಿ. ಸುಷುಪ್ತಿ ನೋಡಿದ್ದರೂ ಜಾಗೃತ ವ್ಯಕ್ತಿತ್ವ ಇಟ್ಟುಕೊಂಡೇ ಸುಷುಪ್ತಿ ನೋಡ್ತೀವಿ. ಲೌಕಿಕರು ಏನ್ ಮಾಡ್ತಾ ಇದ್ದಾರೆ? ಕನಸು ನೋಡಿದ್ದರೂ ಜಾಗೃತ ವ್ಯಕ್ತಿಯಾಗಿಟ್ಕೊಂಡು ನಾನು ಜಾಗೃತ ವ್ಯಕ್ತಿಯೇ ಕನಸಿಗೆ ಹೋಗಿ ನೋಡಿ ಬಂದೆ, ಇಷ್ಟು ಇಟ್ಕೊಳ್ತಾರೆ. ಕನಸಕ್ಕೂ ಹೋಗಿ ನೋಡಿರುವವನಲ್ಲಪ್ಪ ನೀನು, ಕನಸಿನ ವ್ಯಕ್ತಿಯೇ. ಜಾಗೃತ ವ್ಯಕ್ತಿತ್ವ ನಿನಗಿಲ್ಲ, ನೀವು ಕನಸಿನ ವ್ಯಕ್ತಿ ಆಗಿಬಿಟ್ಟಿದ್ದೀವಿ.
ಜಾಗೃತ ವ್ಯಕ್ತಿತ್ವ ಜಾಗೃತಿರುವಾಗಲೇ ಇತ್ತು, ನಿನಗೆ ಜೊತೆಗೆ ಅಂಟುಕೊಂಡಿಲ್ಲ. ಇವರನ್ಸುತ್ತಾನೆ ನಾನು ಕನಸಿಗೆ ಹೋಗಿದ್ದರೂ ಜಾಗೃತ ವ್ಯಕ್ತಿ ಆಗಿದ್ದೀನಿ. ಲೌಕಿಕರ ದೃಷ್ಟಿ ನೋಡಿ, ಅಜ್ಞಾನಿ ದೃಷ್ಟಿ. ಕನಸಿಗೆ ಹೋಗಿದ್ದರೂ ಜಾಗೃತ ವ್ಯಕ್ತಿ, ಸುಷುಪ್ತಿಗೆ ಹೋಗಿದ್ದರೂ ಜಾಗೃತ ವ್ಯಕ್ತಿ. ಜಾಗೃತ ವ್ಯಕ್ತಿ ನನ್ನದು ಪರ್ಮನೆಂಟ್ ಐಡೆಂಟಿಟಿ, ಪರ್ಮನೆಂಟ್ ನನ್ನ ಗುರುತು. ಈ ಪರ್ಮನೆಂಟ್ ಗುರುತನ್ನು ತೆಗೆಯಬೇಕು, ಕರಗಿಸಬೇಕು, ಅಲಗಾಡಿಸಬೇಕು. ನೀನು ಕನಸು ನೋಡಿದ್ದರೆ ಜಾಗೃತ ವ್ಯಕ್ತಿತ್ವ ಸ್ಥಿರವಲ್ಲ, ನಿಜವಲ್ಲ. ಜಾಗೃತ ವ್ಯಕ್ತಿತ್ವ ತಾತ್ಕಾಲಿಕವಾಗಿ ನಾಟಕದಲ್ಲಿ ಪಾತ್ರ ಹಾಗೆ ಹಾಕ್ಕೊಂಡಿದ್ದೆ. ಜಾಗೃತ ವ್ಯಕ್ತಿತ್ವ ತಾತ್ಕಾಲಿಕವಾಗಿ ಹಾಕ್ಕೊಂಡಿದ್ದೆ, ಕನಸು ತಾತ್ಕಾಲಿಕವಾಗಿ ಹಾಕ್ಕೊಂಡಿದ್ದೆ. ಎರಡು ವ್ಯಕ್ತಿತ್ವಗಳು ಹಾಕ್ಕೊಡ್ತೀವಿ ಬಿಡ್ತೀವಿ ಅಂದ್ರೆ ಏನು? ನಾನು ಎರಡೂ ಅಲ್ಲ. ಅದು ಗೊತ್ತಾಗಬೇಕು. ಈಗ ಸುಷುಪ್ತಿಯಲ್ಲಿ ನಿಜವಾಗಿ ಯಾವ ವ್ಯಕ್ತಿತ್ವವೂ ಇಲ್ಲದೆ ಇದ್ದೇನೆ. ಇದು ದೃಷ್ಟಿ ಕರೆಕ್ಷನ್ ಆಗಬೇಕೇ ಹೊರತು ಸುಮ್ಮನೆ ಎಚ್ಚರ ದೃಷ್ಟಿಯಲ್ಲೇ ಇದ್ದು ಸುಷುಪ್ತಿಯನ್ನು ನೋಡುವುದರಿಂದ ಪ್ರಯೋಜನವಿಲ್ಲ. ಎಚ್ಚರದಲ್ಲೇ ಇದ್ದುಕೊಂಡು ಕನಸನ್ನು ನೋಡುವುದರಿಂದ ಪ್ರಯೋಜನವಿಲ್ಲ. ನಮ್ಮ ದೃಷ್ಟಿ ಶಿಫ್ಟಿಂಗ್ ಆಗಬೇಕು. ಗೊತ್ತಾ? ದಿಸ್ ಈಸ್ ಜ್ಞಾನ. ನಮ್ಮ ಐಡೆಂಟಿಟಿ, ಯುವರ್ ಇಮ್ಯಾಜಿನೇಷನ್ ಆಫ್ ಯುವರ್ ಸೆಲ್ಫ್, ಯುವರ್ ಥಿಂಕಿಂಗ್ ಆಫ್ ಯುವರ್ ಸೆಲ್ಫ್, ತನ್ನ ಕುರಿತಿನ ತನ್ನ ತಿಳುವಳಿಕೆ ಬದಲಾಯಿಸಬೇಕು. ಒಬ್ಬನು ಮನೆಯಲ್ಲಿದ್ದ, ಎಷ್ಟೋ ವರ್ಷ ಇದ್ದ. ಅವ್ರಿಗೇನು ಹೇಳಿದ್ದಾರೆ? ಇದು ನಾವು ಅಮ್ಮ ಅವರ ಹೇಳಿದ್ದರು, ಇದು ನಾವು ಇನ್ನೊಬ್ಬರದು ಮನೆ, ನಮಗೆ ಸ್ವಂತ ಮನೆ ಇಲ್ಲ, ನಾವು ಬಡವರು, ಈ ಮನೆಯನ್ನು ಅವರು ನಮಗೆ ಬಾಡಿಗೆ ಕೊಟ್ಟರು ಅಂತ ಹೇಳಿದ್ದಾರೆ. ಬಾಡಿಗೆ ಕೊಟ್ಟರು, ನೀವು ಇಷ್ಟಿಷ್ಟು ತಿಂಗಳಿಗಿಷ್ಟು ಹಣ ಕೊಡಬೇಕು. ಇವನು ಪಾಪ ಬಡವರ, ಅಲ್ಲಿ ಓದ್ಕೊಂಡು ಇಲ್ಲಿ ಓದ್ಕೊಂಡು ಕಷ್ಟಪಟ್ಟು ಅದು ಮಾಡಿ ಹಾಗೆ 18, 20 ವರ್ಷ 22 ವರ್ಷ ಹುಡುಗಾದ. ಆವಾಗ ಒಂದು ದಿವಸ ಬಂದವರು ಹೇಳಿದ್ದಾರೆ, ನೀವು ಇಷ್ಟು ದಿವಸ ಬಾಡಿಗೆ ಕೊಟ್ಟಿದ್ದೀರಲ್ಲ, ನಾವೊಂದು ಬ್ಯಾಂಕ್ನಲ್ಲಿ ಹಾಕುವಕ್ಕೆ ಹೇಳಿದ್ದೀವಿ, ಅದು ಹಾಕಿದ್ದೆಲ್ಲ ಅದು ನಿಮ್ಮ ಅಕೌಂಟೇ, ಅದೆಲ್ಲ ನಿಮ್ಮ ಹಣವೇ. ಈ ಮನೆ ನಿಮ್ಮ ಮನೆಯೇ. ಹಾಗ ಆಶ್ಚರ್ಯ ಪಟ್ಕೊಳ್ತಾನೆ. ಇಷ್ಟು ದಿವಸ ಬಾಡಿಗೆ ಮನೆ, ನಮಗೆ ಮನೆ ಇಲ್ಲ, ಇನ್ನೊಬ್ಬರ ಮನೆ ನಾವು ಬಳಸಿಕೊಳ್ತಾ ಇದ್ದೀವಿ, ನನ್ನ ಅಮ್ಮ ಹಾಗೆ ಹೇಳಿದ್ದರು. ಆವಾಗ ಅವರು ತೋರಿಸ್ತಾನೆ ಡಾಕ್ಯುಮೆಂಟ್. ಒಬ್ಬ ಲಾಯರ್ ಬಂದು, ನೋಡಿ, ನಿಮ್ಮ ಅಪ್ಪ ಹೋಗುವಾಗ ಹೇಳಿದ್ದಾರೆ, ನಮ್ಮ ಮಗುಕ್ಕೆ ಇದು ತನ್ನ ಮನೆ ಎಂದು ಹೇಳಬಾರದು, ಅವರು ಇದಕ್ಕೆ ಬಾಡಿಗೆ ಕೊಡಬೇಕೆಂದು ಹೇಳಬೇಕು. ಮೊದಲೇ ಗೊತ್ತಾಗಿ ಬಿಟ್ಟರೆ ಹಿ ಡಸಂಟ್ ನೋ ದ ವ್ಯಾಲ್ಯೂ ಆಫ್ ಮನಿ, ಎಲ್ಲ ವೇಸ್ಟ್ ಮಾಡಿಬಿಡ್ತಾನೆ, ಮನೆಯನ್ನೇ ಮಾಡ್ತಾನೆ. ನಮಗೆ ಏನಿಲ್ಲ ಅಂದ್ರೆ ಬೇಜಾರು ಮಾಡಿಕೊಂಡು ಕಷ್ಟಪಟ್ಟು ಅವರು ಸಂಪಾದಿಸಿಕೊಳ್ತಾನೆ. ಬಾಡಿಗೆ ಮನೆಯಲ್ಲಿದ್ದೇವೆ, ಇದಕ್ಕೆ ನಾವು ಬಾಡಿಗೆ ಕಟ್ಟಬೇಕು, ಬ್ಯಾಂಕ್ಗೆ ತಿಂಗಳು ಕಷ್ಟಪಟ್ಟು ಏನೋ ಸ್ವಲ್ಪ ಉಳಿಸಿಕೊಂಡು ಆ ಸ್ವಲ್ಪ ಸಂಪಾದಿಸಿದ್ದೆಲ್ಲರಲ್ಲಿ ಹಾಕುದು. ಹಾಗೆ 10 ವರ್ಷ ಹುಡುಗ ಬೆಳೆದ ನಂತರ ಆವಾಗ ಬಂದು ಹೇಳ್ತಾನೆ, ಈ ಮನೆ ನಿಮ್ಮದೇ, ಈಗೋ ಡಾಕ್ಯುಮೆಂಟ್ ತೋರಿಸ್ತೀನಿ, ನಿಮ್ಮ ಅಪ್ಪ ಹೀಗೆ ನಿಮಗೆ ಹೇಳಬಾರದು ಎಂದು ಹೇಳಿದ್ದಾರೆ, ಈಗ ಹೇಳ್ತಾ ಇದ್ದೇವೆ. ಈಗ ನಿಮ್ಮ ಇಷ್ಟು ದಿವಸ ಹಣ ಬ್ಯಾಂಕ್ನಲ್ಲಿ ಹಾಕಿದ್ದರಲ್ಲ 10 ವರ್ಷ, ಆ ಹಣವೆಲ್ಲ ನಿಮ್ಮದೇ. ಅಯ್ಯೋ ನೋಡಿ, ಇವರಿಗೆ ತನ್ನದೇ ಆಗಿದ್ದರೂ ದೃಷ್ಟಿ ಹೇಗಿತ್ತು, ಹಾಗೆ ದೃಷ್ಟಿ ಕರೆಕ್ಷನ್ ಆಗ್ತಾರೆ. ಅಯ್ಯೋ, ಇಯರ್ ಆಫ್ಟರ್ ಈ ಫೀಲ್ಸ್ ಮೊದಲು ನಂಬಲ್ಲ. ಓ ಹಾಗ, ಹೌದಾ, ಇದು ನನ್ನ ಮನೆನಾ, ಈ ಬ್ಯಾಂಕ್ ಅಕೌಂಟ್ ಎಲ್ಲ ಇಷ್ಟೆಲ್ಲ ಬಾಡಿಗೆ ಕಟ್ಟಿದ್ದೆಲ್ಲ, ಈ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಎಲ್ಲ ನಮ್ಮದೇನಾ? ಹೌದು, ಎಲ್ಲ ನಿಮ್ಮದೇ. ಆಶ್ಚರ್ಯ ಪಟ್ಕೊಳ್ತಾನೆ. 10 ಲಕ್ಷ ತಿಂಗಳಿಗೆ 10,000 ಕೊಟ್ಟಿದ್ದು 10 ಲಕ್ಷ ನಿಮ್ಮದೇ, 10 ಲಕ್ಷ ನಿಮ್ಮದೇ, ಮನೆ ನಿಮ್ಮದೇ. ಅಯ್ಯೋ, ಹೇಗಾಗ್ತದೆ ನೋಡಿ. ಹಾಗೆ ಯುವರ್ ಹೋಲ್ ಅಂಡರ್ಸ್ಟ್ಯಾಂಡಿಂಗ್, ಯುವರ್ ಥಿಂಕಿಂಗ್ ಅಬೌಟ್ ಇಟ್ ಗೆಟ್ಸ್ ಕರೆಕ್ಟೆಡ್. ಹಾಗೆ ಆಗಬೇಕೇ ಹೊರತು ಮತ್ತೆ ನೀವು ಅಲ್ಲೇ ಇದ್ದು ನೋಡಿದ್ದರೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಆಯ್ತಾ? ಹಾಗೆ ಉಪಾಸನದಲ್ಲಿ ಭಾವನೆ ಮಾಡ್ತೀವಿ. ಇಲ್ಲಿ ಇದು ಅವರ ಮನೆ, ನಮಗೆ ಕೊಟ್ಟರು. ಇದು ನೋಡಿ, ಇದೇ ಉದಾಹರಣೆಯನ್ನು ಉಪಾಸನಕ್ಕೆ ಅಪ್ಲೈ ಮಾಡ್ತೀನಿ ನೋಡಿ. ಇದು ಅವರ ಮನೆ, ಅವರು ಕೊಟ್ಟರು. ಅವ್ರ ಮನೆಗೆ ಬಂದ ಆಗಾಗ ಮನೆಗೆ ಬರ್ತಾರೆ, ತಿಂಗಳಿಗೋ 2 ತಿಂಗಳಿಗೆ ಒಂದು ಸಲ. ಬಂದಾಗ ಅಮ್ಮ ಹೇಳ್ತಾರೆ, ಅವರು ಬಂದಿದ್ದರು ನೋಡು ಅಂದ್ರೆ ಆಯ್ತು, ಅವ್ರ ಕುರ್ಚಿ ಮೇಲೆ ಕೂರಿಸು, ಅವರಿಗೆ ಕಾಫಿ ಕೊಟ್ಟು ಆಧಾರದಿಂದ, ಯಾಕಂದ್ರೆ ಇದು ಅವರ ಮನೆ, ನಮಗೆ ಕೊಟ್ಟರು, ಇರುವುದಕ್ಕೆ ಇಲ್ಲದಿದ್ದರೆ ನಮ್ಗೆ ಇರುವಕ್ಕೆ ಜಾಗನೇ ಇಲ್ಲ, ಏನ್ ಮಾಡ್ತೀವಿ? ಅವ್ರು ಬಂದಾಗ ಇದು ಅವ್ರ ಮನೆ ಯಜಮಾನರು ಬಂದರು, ಎಷ್ಟು ಆದರದಿಂದ ಪ್ರೀತಿಯಿಂದ ಮಾತಾಡ್ತೀವಿ, ವಿನಯದಿಂದ ಮಾತಾಡ್ತೀವಿ. ಅಯ್ಯೋ, ಅವ್ರು ಎಷ್ಟು ಒಳ್ಳೆಯರು ನೋಡಿ, ನಮಗೆ ಮನೆಯಲ್ಲಿ ಇರುವುದಕ್ಕೆ ಅವಕಾಶ ಕೊಟ್ಟರು. ಏನೋ ಸ್ವಲ್ಪ ನಾಮಿನಲ್ ಬಾಡಿಗೆ ತಗೊಳ್ತಾ ಇದ್ದಾರೆ, ನಾಮ ಮಾತ್ರ ಇಷ್ಟು ಫ್ರೀಯಾಗಿ ಯಾರು ಕೊಡ್ತಾರಪ್ಪ, ನಮ್ಮ ಅಪ್ಪನ ಫ್ರೆಂಡ್ ಅಂತೆ, ನಮ್ಮ ಮೇಲೆ ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಎಂದು ಅವರ ಮೇಲೆ ಹೆಚ್ಚು ಭಕ್ತಿಯನ್ನು ಬೆಳೆಸ್ಕೊಳ್ತೀವಿ. ಅಮ್ಮೋ, ಅವರ ಸಾಕ್ಷಾತ್ ದೇವರಿಗೆ ಅವರೇ ಸರ್ವಸ್ವ, ಅವರೇ ನಮ್ಮ ಅಪ್ಪ ಅಂದಂತೆ ನೋಡ್ಕೊಳ್ತೀವಿ. ಆಫ್ಟರ್ 10 ವರ್ಷ ಆದ ನಂತರ ಉದಾಹರಣೆ ಬದಲಾಯಿಸ್ತೇನೆ. ಅವರು ಹೇಳ್ತಾನೆ, ಈ ಮನೆ ನಿಮ್ಮದೇ. ಅವಾಗ ಅದು ಬೇರೆ. ಅಂದ್ರೆ ಮೊದಲು ಉಪಾಸನೆಯಲ್ಲಿರುವಾಗ ಎಷ್ಟು ಭಕ್ತಿ ಭಾವದಿಂದ ನೋಡ್ತಾನೋ ಅದು ಉಪಾಸನೆ.
ವೈಕುಂಠಕ್ಕೆ ಹೋದ ನಂತರ ಇದೆಲ್ಲ ನಿಮ್ಮದೇ ಎಂದು ಆವಾಗ ಗೊತ್ತಾಗ್ತದೆ. ಉಪಾಸನೆಯಲ್ಲಿ ಅದೇ ಭಗವಂತನ ದಯಾ, ಕರುಣ, ಆನಂದ, ಪ್ರೇಮ ಅದನ್ನೇ ನೆನಪಿಸಿಕೊಂಡು ನನ್ನ ಅಭಿಮಾನ ಅಹಂಕಾರಗಳನ್ನು ಕರಗಿಸಿ ಆ ಭಗವಂತನ ದಯಾ, ಕರುಣ, ಅಹೇತುಕ ದಯ, ಅತ್ಯಂತ ಉತ್ತಮ ಗುಣ, ಆ ಗುಣವನ್ನೇ, ಭಗವತ್ ಪ್ರೇಮವನ್ನೇ, ಅನುಗ್ರಹವನ್ನೇ ನೆನಪಿಸಿಕೊಂಡು ಅದರಲ್ಲಿ ಕರಗಿ ಹೋಗ್ತೀವಿ. ನಾನು ಎಷ್ಟು ಅದೃಷ್ಟವಂತ ನೋಡಿ, ಎಷ್ಟು ಧನ್ಯ, ಭಗವಂತನಿಗೆ ಎಷ್ಟು ಪ್ರೀತಿ ನನ್ನ ಮೇಲೆ ಅನಿಸುತ್ತೆ. ಇದು ಉಪಾಸನಾ ಭಾವನೆ. ಜ್ಞಾನದಲ್ಲಿ ಇದು ನನ್ನದೇ ಎಂದು ಗೊತ್ತಾದಾಗ ಎಲ್ಲವೂ ಒಂದೇ ಆಗಿಬಿಡ್ತದೆ. ಆದ್ದರಿಂದ ಇವನು ಹೇಳ್ತಾರೆ, ಉಪಾಸನಾ ಬಲಾತ್ ಸಮ್ಯಕ್ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಮನಸ್ಸು ಇನ್ನು ಅತ್ಯಂತ ಶುದ್ಧ ಸ್ಥಿತಿಯಲ್ಲಿರುತ್ತದೆ. ಆ ಮನಸ್ಸಿನ ಸ್ಥಿತಿ ನಿಮಗೆ ಇನ್ನೀಗ ಮತ್ತೆ ವೇದಾಂತ ಉಪದೇಶ ಬೇಕಾಗಿಲ್ಲ. ಬ್ರಹ್ಮಲೋಕಕ್ಕೆ ಹೋದವನಿಗೆ ವೇದಾಂತೋಪದೇಶ ಬೇಕಾಗಿಲ್ಲ. ಬಿಕಾಸ್ ಅಲ್ಲಿರುವ ಮನಸ್ಸಿನ ಸ್ಥಿತಿ ಅತ್ಯಂತ ಉತ್ಕೃಷ್ಟ ಸ್ಥಿತಿಯಾಗಿ ಆ ವೇದಾಂತ ವಾಕ್ಯ ನಿಮ್ಮ ಮನಸ್ಸಿನಲ್ಲಿ ತಾನೇ ಹೊಳೆಯುತ್ತದೆ. ನೀವು ಇನ್ನೊಬ್ಬರು ಹೇಳಬೇಕು. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ವೇದ ಮಂತ್ರಗಳು, ವೇದಜ್ಞಾನ ಎಲ್ಲ ಹೊಳೆಯುತ್ತದೆ. ನಿಮಗೆ ಅದನ್ನು ಸ್ವಲ್ಪ ಮನನ ಮಾಡಿಕೊಂಡ್ರೆ ಸಾಕು, ಮನನ ನಿಧ್ಯಾಸನ ಜ್ಞಾನ ಆಗಿಬಿಡ್ತದೆ. ಆದ್ದರಿಂದ ಉಪಾಸನದಿಂದ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಲೋಕದ ಮನಸ್ಥಿತಿ ಅತ್ಯಂತ ಶುದ್ಧವಾಗಿರುವುದರಿಂದ ಜ್ಞಾನವಾಗುತ್ತದೆ. ಒಂದು ಪದ್ಧತಿ. ಶಿಷ್ಯ ಹೇಳ್ತಾ ಇದ್ದಾನೆ, ತರ್ಹಿ ಉಪಾಸನಾ ವೀರ್ಯಾತಿಶಯೇನ ಇಹಾಪಿ ಲೋಕೆ ಕೇಶಾಂಚಿತ್ ಸಮ್ಯಕ್ ದರ್ಶನಂ ಸ್ಯಾತ್. ಮರಿ ಉಪಾಸನವನ್ನು ಚೆನ್ನಾಗಿ ಮಾಡಿಕೊಂಡರೆ ಇಲ್ಲೇ ಜ್ಞಾನವಾಗಬಹುದೇ? ಅಲ್ಲಿ ಹೋಗಬೇಕಾ? ಅಲ್ಲಿ ಹೋದ ನಂತರ ಆಗಬೇಕಾ? ಇಲ್ಲೇ ಜ್ಞಾನವಾಗಬಹುದೇ? ಶಿಷ್ಯನು ಕೇಳ್ತಾನೆ. ಕಿಂಸು ಅಸ್ತಿ ಉಪಾಸನಾ ವಿಶೇಷ. ಆ ತರಹ ಉಪಾಸನೆ ಇದೆಯಾ? ಇಲ್ಲೇ ಜ್ಞಾನವಾಗಬೇಕೆ? ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಹೋದ ನಂತರ ಜ್ಞಾನ ಬೇಕೆ? ಇಲ್ಲೇ ಆಗಬಹುದೇ? ಅಂತದ್ದಿದೆಯಾ? ಯದ್ಬಲಾತ್ ಸಮ್ಯ ಜ್ಞಾನಂ ಯಹೈವ ಪ್ರಾಪ್ಯೇತ ಎಂದು ಶಿಷ್ಯನ ಪ್ರಶ್ನೆ. ಗುರುಗಳು ಹೇಳ್ತಾರೆ, ಹೌದಪ್ಪ, ಬಾಢಂ ಅಸ್ತೇವ, ಇಲ್ಲೇ ಇದೆ. ಅದನ್ನೇ ಶ್ರುತಿ ಹೇಳ್ತಾ ಇದೆ. ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ನಿಧಿಧ್ಯಾಸನ ಮಾಡಿಕೊಂಡರೆ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡರೆ ಇಲ್ಲೇ ಆಗುತ್ತದೆ. ಅದು ಹೇಗೆ ಅಂದರೆ, ಇತಿ ದರ್ಶನೋಪಾಯತ್ವೇನ ಶ್ರವಣ ಮನನಯೋರೇವ. ಶ್ರವಣ ಮನನಗಳು ಮಾಡಿದ ಹಾಗೇನೆ ನಿಧಿಧ್ಯಾಸನ ಮಾಡಿಕೊ. ನಿಧಿಧ್ಯಾಸನ ಮಾಡಿದ್ದರೆ ಇಲ್ಲೇ ಜ್ಞಾನವಾಗುತ್ತದೆ. ಇತಿ ಉಪದಿಶತಿ. ಈ ನಿಧಿಧ್ಯಾಸನ ಹೇಗೆ ಎನ್ನುವುದೆಲ್ಲ ಮುಂದೆ ಹೇಳೋಣ, ಮುಂದಿನ ಪಾಠದಲ್ಲಿ ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.